ರಾಜೀನಾಮೆ ಪ್ರಹಸನಕ್ಕೆ ರಾಹುಲ್ ಖಡಕ್ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಏಕೆಂದ್ರೆ ರಾಜೀನಾಮೆ ಕೊಟ್ಟು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪಗಳು ಕೂಡ ಕೆಲವರು ಮಾಡ್ತಾ ಇರುವಂತದ್ದು. ಇದಕ್ಕೆಲ್ಲ ಬಗ್ಬಾರ್ದು, ಇದೇ ರೀತಿಯಾಗಿ ಬೇರೆಯವರು ಮಾಡಿಬಿಡ್ತಾರೆ ಅನ್ನುವಂತ ಆರೋಪಗಳು. ಇದಕ್ಕೆ ರಾಹುಲ್ ಗಾಂಧಿ ಖಡಕ್ ನಿರ್ಧಾರ ಅಂತೆ. ಮನವೊಲಿಸಿ ಇಲ್ದಿದ್ರೆ ಒಪ್ತಿದ್ರೆ ರಾಜೀನಾಮೆಯನ್ನ ಅಂಗೀಕರಿಸಿ ಅಂತ ಮುಲಾಜಿಲ್ಲದೆ ಹೇಳಿದ್ದಾರೆ. ಮುಲಾಜಿಲ್ಲದೆ ರಾಜೀನಾಮೆ ಅಂಗೀಕರಿಸಲಿಕ್ಕೆ ಸೂಚನೆಯನ್ನ ಕೊಡಲಾಗಿರುವಂತದ್ದು ರಾಹುಲ್ ಗಾಂಧಿಯಿಂದ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರುಗಳಿಗೆ. ಮನವೊಲಿಸಿ ಒಪ್ಲಿಲ್ವಾ ರಾಜೀನಾಮೆ ಅಕ್ಸೆಪ್ಟ್ ಮಾಡಿ ಅಷ್ಟೇ. ಸುರ್ಜೇವಾಲಾಗೆ ಸೂಚಿಸಿದ್ದಾರಂತೆ ರಾಹುಲ್ ಗಾಂಧಿ. ರಾಮಲಿಂಗಾರೆಡ್ಡಿ ರಾಜೀನಾಮೆ ವಿಚಾರ ರಾಹುಲ್ ಗಮನಕ್ಕೆ ತಂದಿರುವಂತದ್ದು ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಹುಲ್ ಗಾಂಧಿ ಗಮನಕ್ಕೆ ತಂದಿದ್ದಾರೆ. ಮನವೊಲಿಕೆ ಜವಾಬ್ದಾರಿಯನ್ನ ಸುರ್ಜೇವಾಲಾ ಅವರ ಹೆಗಲಿಗೆ ಹಾಕಲಾಗಿದೆ. ಮನವೊಲಿಕೆಗೆ ಒಪ್ಪದಿದ್ದರೆ ರಾಜೀನಾಮೆಯನ್ನ ಅಂಗೀಕಾರ ಮಾಡಿ. ಮುಲಾಜಿಲ್ಲದೆ ರಾಜೀನಾಮೆ ಅಂಗೀಕಾರಕ್ಕೆ ಖಡಕ್ ಸೂಚನೆಯನ್ನ ಕೊಡಲಾಗಿದೆ ರಾಹುಲ್ ಗಾಂಧಿ ಅವರಿಂದ. ಒಪ್ಲಿಲ್ವಾ ಅಕ್ಸೆಪ್ಟ್ ಮಾಡಿ ಅಷ್ಟೇ. ಬೇರೆಯವ್ರಿಗೆ ಇನ್ನೊಂದು ಅವಕಾಶ ಸಿಕ್ಕಂತಾಗುತ್ತೆ. ಫಸ್ಟ್ ಟ್ರೈ ಮಾಡಿ, ಕನ್ವಿನ್ಸ್ ಮಾಡಿ. ಕನ್ವಿನ್ಸ್ ಆಗದೆ ಇದ್ರೆ ಜಸ್ಟ್ ಅಕ್ಸೆಪ್ಟ್, ರಿಲೀವ್ ಮಾಡಿ ಅವರನ್ನ ಸಚಿವ ಸ್ಥಾನದಿಂದ ಅಂತ ರಾಹುಲ್ ಗಾಂಧಿಯ ಸೂಚನೆ. ಕುಮಾರ್ ಅವ್ರನ್ನು ಕೂಡ ನಾನು ಮಂತ್ರಿ ಮಾಡ್ಕೊಳ್ಳಿ ಅಂತ ಕೇಳಲಿಲ್ಲ, ಅಥವಾ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ನಾನು ಮಂತ್ರಿ ಮಾಡಲಿಲ್ಲ ಸೇರಿಸಿ ಅಂತ ಹೇಳಲಿಲ್ಲ, ಅಥವಾ ಹೈಕಮಾಂಡ್ಗೆ ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ನಾನೇನು ಕೇಳಿರಲಿಲ್ಲ. ಮಾಡಿದ್ದಾರೆ, ಸಂತೋಷ. ಮತ್ತು ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದರು. ಆಯಿತು ಅಂತ ಬಂದೆ. ನಾನು ಅದನ್ನು ಕೇಳಿರಲಿಲ್ಲ, ಅವರಿಗೆ ಅದನ್ನು ಕೇಳಲಿಲ್ಲ, ಅವರೇ ವಾಲಂಟಿಯರಾಗಿ ಹೇಳಿದರು. ಆಮೇಲೆ ನೋಡಿದ್ರೆ ಈಗ ಜನಸಂಪನ್ಮೂಲ ಕೊಟ್ಟಿದ್ದಾರೆ. ನಾನು 2 ಬಾರಿ ಕೂಡ ಅವರೇ ಕರೆದು ಕೊಡ್ತೀವಿ ಅಂತೇಳಿ ಆಮೇಲೆ ಬೇರೆಯವ್ರಿಗೆ ಆಯಿತು. ಅದಕ್ಕೆ ನನಗೆ ಬೇಸರ ಆಗಿ ಈಗ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂಥೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾಯಿದ್ದೀನಿ ಅಷ್ಟೇ. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ, ಕಾಂಗ್ರೆಸ್ ಶಾಸಕನಾಗಿ ಮುಂದುವರಿತೀನಿ, ಅದರಲ್ಲೇನು ಎರಡನೇ ಮಾತಿಲ್ಲ. ಕುಮಾರ್ ಅವ್ರನ್ನು ಕೂಡ ನಾನು ಮಂತ್ರಿ ಮಾಡ್ಕೊಳ್ಳಿ ಅಂತ ಕೇಳಲಿಲ್ಲ, ಅಥವಾ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ನಾನು ಮಂತ್ರಿ ಮಾಡಲಿಲ್ಲ ಸೇರಿಸಿ ಅಂತ ಹೇಳಲಿಲ್ಲ, ಅಥವಾ ಹೈಕಮಾಂಡ್ ರೆಡ್ಡಿ ಬೆನ್ನಲ್ಲೇ ಮುನಿಯಪ್ಪ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಆಹಾರ ಖಾತೆ ನೀಡಿದ್ದಕ್ಕೆ ಅಸಮಾಧಾನ ಅಂತೆ. ರಾಹುಲ್ ಗಾಂಧಿ ಜೊತೆ ಏರ್ಪೋರ್ಟ್ ನಲ್ಲೇ ಚರ್ಚೆಯನ್ನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಹಿರಿಯರನ್ನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಅಂತ ಬೇಸರ ಅಂತೆ. ಹಿರಿಯರನ್ನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಅಂತ ಸಚಿವ ಸ್ಥಾನ ಮಿಸ್ ಆದಂತವ್ರು ಹೇಳಿದ್ರೆ ಓಕೆ, ಸಚಿವ ಸ್ಥಾನ ಕೊಟ್ಟು ಆಹಾರ ಖಾತೆ ಕೊಟ್ರೆ ಅದು ಬೇಡ. ಇವರಿಗೆ ದೊಡ್ಡ ದೊಡ್ಡ ಖಾತೆನೇ ಬೇಕು. ಜಲಸಂಪನ್ಮೂಲ ಖಾತೆ ಬೇಕಂತೆ, ಕೃಷಿ ಖಾತೆ ಬೇಕಂತೆ. ಈ ರೀತಿಯಾಗಿ ಖಾತೆಗಳಿಗೆ ಬೇಡಿಕೆಯನ್ನ ಇಡಲಾಗಿದೆ. ಕಂದಾಯ ಖಾತೆ ಯಾವುದಾದ್ರೂ ಓಕೆ, ಆಹಾರ ಖಾತೆ ಕೊಟ್ರೆ ಸರಿಯಾಗಿ ನಡೆಸ್ಕೊಳ್ತಾ ಇಲ್ವಂತೆ. ಆಹಾರ ಖಾತೆ ಕೊಟ್ಟಿದ್ದಕ್ಕೆ ಅಸಮಾಧಾನ. ರಾಹುಲ್ ಗಾಂಧಿ ಜೊತೆ ಮಾತುಕತೆ. ಕೃಷಿ ಅಥವಾ ಸಮಾಜ ಕಲ್ಯಾಣ ಇಲಾಖೆಗೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಖಾತೆಯನ್ನ ಕೊಡಿ ಅಂತ. ಸ್ಥಾನದಲ್ಲಿದ್ದೀರಿ, ನಾನು 8 ಸಾರಿ ಗೆದ್ದೆ. ಈ ರೀತಿ 8, 7, 5, 6 ಎಲ್ಲ ಗೆದ್ದೆ. ಅದನ್ನ ಸಮತೋಲನವಾಗಿ ನೋಡ್ಬೇಕಾಗಿತ್ತು. ನಾನು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮನವಿ ಮಾಡ್ತಿದ್ದೀನಿ, ತಾಯಿ ಸ್ಥಾನದಲ್ಲಿದ್ದೀರಿ, ಎಲ್ಲ ಮಕ್ಕಳನ್ನು ಒಂದೇ ತರ ನೋಡ್ಬೇಕು ಮತ್ತು ಸೀನಿಯಾರಿಟಿ ಮೇಂಟೈನ್ ಆಗ್ಬೇಕು. ಏನು ಇವತ್ತು ಖಾತೆ ಕೊಟ್ಟಿದ್ದಾರೆ ಅದನ್ನ ಬದಲಾವಣೆ ಮಾಡಿ ಜನಸೇವೆ ಮಾಡುವಂಥದ್ದನ್ನ, ಅನುಕೂಲ ಆಗುವಂಥದ್ದನ್ನ ಕೊಡಬೇಕು ಅಂತ ನಾನು ಮನವಿ ಮಾಡ್ತೀನಿ. ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತೀನಿ, ಸೋನಿಯಾ ಗಾಂಧಿ ಅವರಿಗೆ. ಈಗಾಗಲೇ ರಾಹುಲ್ ಗಾಂಧಿ ಅವರಿಗೆ ಮೊನ್ನೆ ಬಂದಿದೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪಟೇಲ್ರೆ, ಕಾಂಗ್ರೆಸ್ ನಲ್ಲಿ ಜಸ್ಟ್ ಹನಿಮೂನ್ ಪೀರಿಯಡ್ ಅಲ್ಲಿ, ಅಂದ್ರೆ ಇವರೆಲ್ಲರೂ ಕೂಡ 48 ಅವರ್ಸ್ ಆಗಿಲ್ಲ ಅಧಿಕಾರವನ್ನ ವಹಿಸಿಕೊಂಡು ಈ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಟ್ರಬಲ್ ಅನ್ನ ತಂದಿಟ್ಟಿದ್ದಾರೆ. ಬಿಗ್ ಶಾಕ್ ಕೂಡ, ಅದು ಎಐಸಿಸಿ ಅಧ್ಯಕ್ಷರು ಮತ್ತು ಒಂದ್ ಕಡೆ ರಾಹುಲ್ ಗಾಂಧಿನೂ ಕೂಡ ರಾಜ್ಯಕ್ಕೆ ಬಂದಿರುವಂತ ಸಂದರ್ಭದಲ್ಲಿ ಹೇಗೆ ನಿಭಾಯಿಸಲಾಗ್ತಾ ಇದೆ ಈಗ? ಪೃಥ್ವಿರಾಜ್ ಹಾರನಹಳ್ಳಿ, ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ 3 ದಿನ ಕೂಡ ಕಳೆದಿಲ್ಲ ಮತ್ತು ಮಂತ್ರಿಮಂಡಲ ಮಂತ್ರಿ ಸ್ಥಾನವನ್ನು ಪೋರ್ಟ್ಫೋಲಿಯೋನ ಹಂಚಿಕೆ ಮಾಡಿ 24 ಗಂಟೆ ಕೂಡ ಕಳೆದಿಲ್ಲ. ಈಗಾಗಲೇ ಕಾಂಗ್ರೆಸ್ನ ಸರ್ಕಾರದ 1 ವಿಕೆಟ್ ಪತನ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಬೇಡಿಕೆ ಇಟ್ಟು ಇದೀಗ ರಾಜೀನಾಮೆ ಕೊಟ್ಟಿರ್ತಕ್ಕಂಥ, ತಮಗೆ ಜಲಸಂಪನ್ಮೂಲ ಖಾತೆಯನ್ನು ಕೊಡಲಾಗಿದೆ, ನಾನು ಕೇಳಿದಂಥ ಖಾತೆಯನ್ನು ಕೊಟ್ಟಿಲ್ಲ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಡೋದಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನ್ನು ಕೊಟ್ಟಿದ್ದರು. ಮಾತಿನಂತೆ ನಡೆದುಕೊಳ್ಳಲಿಲ್ಲ ಅನ್ನೋದು ಅವರ ಗಂಭೀರವಾದ ಆರೋಪ ಆಗಿರ್ತಕ್ಕಂಥದ್ದು. ಹಾಗಾಗಿ
ಎಲ್ಲೊಂದು ಕಡೆ ನಾನು ಹಳ್ಳಿಗಳಿಗೆ ತೆರಳಿ ಜಲಸಂಪನ್ಮೂಲ ಖಾತೆಯನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಇಲ್ಲ ಮತ್ತು ನಾನು ಸ್ವಇಚ್ಛೆಯಿಂದ ರಾಜೀನಾಮೆ ಕೊಡ್ತೀನಿ ಅನ್ನೋ ಮುಖಾಂತರ ನಾನು ಶಾಸಕನಾಗಿ ಕಾಂಗ್ರೆಸ್ನ ಸದಸ್ಯನಾಗಿ ಇರ್ತೀನಿ ಅನ್ನೋ ಮುಖಾಂತರ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಡಿ ಕೆ ಶಿವಕುಮಾರ್ಗೆ ಮೊದಲ ಶಾಕ್ ಕೊಟ್ಟಿದ್ದಾರೆ ಅಂತ ಹೇಳಿ ತಪ್ಪಾಗಲಾರ್ದು. ಇದೀಗ ರಾಮಲಿಂಗಾರೆಡ್ಡಿ ಮನವೊಲಿಕೆಗೆ ಸತತ ಪ್ರಯತ್ನ ಮಾಡಿರ್ತಕ್ಕಂಥದ್ದು KPCC ಕರ್ನಾಟಕದ ಉಸ್ತುವಾರಿ ಕಾರ್ಯದರ್ಶಿ ಆಗಿರ್ತಕ್ಕಂಥ ಮತ್ತು AICC ಕಾರ್ಯದರ್ಶಿ ಆಗಿರ್ತಕ್ಕಂಥ ಅಭಿಷೇಕ್ ದತ್ತರ್ ಅವರು ಇವತ್ತು ರಾಮಲಿಂಗಾರೆಡ್ಡಿ ಭೇಟಿಯಾದ ಸಂದರ್ಭದಲ್ಲೂ ಕೂಡ ಹಳೆಯ ಮಾತನ್ನು ನೆನಪಿಸಿದ್ದಾರೆ ಮತ್ತು ಯಾವುದೇ ಕಾರಣ ಕೂಡ ರಾಜೀನಾಮೆಯನ್ನು ನಾನು ಹಿಂಪಡೆಯಲಿ ಅಂತ ಹೇಳಿರ್ತಕ್ಕಂಥದ್ದು. ಈಗಾಗಲೇ ಅವರ ಆಪ್ತ ಆಗಿರ್ತಕ್ಕಂಥ ಮಾವಳ್ಳಿ ಸತ್ಯರವರ ಬಳಿ ಇದೀಗ ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ತುಷಾರ್ ಗಿರ್ನಾಥ್ ಅವರ ಕಚೇರಿಗೆ ಕಳಿಸಿ ರಾಜೀನಾಮೆ ಪತ್ರವನ್ನು ಕೊಟ್ಟು ಇಂಬರವನ್ನು ಬರೆಸಿಕೊಂಡು ಬಂದಿರತಕ್ಕಂಥದ್ದು. ಇದೀಗ ರಾಹುಲ್ ಗಾಂಧಿ ಗಮನಕ್ಕೆ ಕೂಡ ಸುರ್ಜೇವಾಲರವರು ತಂದಿರತಕ್ಕಂಥ ಬೆಳ್ಳಂಬೆಳಗ್ಗೆ ಕೂಡ ರಾಹುಲ್ ಗಾಂಧಿ ಗಮನಕ್ಕೆ ತಂದಿರತಕ್ಕಂಥ. ಯಾಕಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಇದೀಗ ಬೆಂಗಳೂರಿಗೆ ಆಗಮಿಸಿರ್ತಕ್ಕಂಥ. ರಾಹುಲ್ ಗಾಂಧಿ ಬೆಂಗಳೂರಿಗೆ ಆಗಮಿಸುವ ಸಂದರ್ಭದಲ್ಲಿ ಇದೀಗ ರಾಜೀನಾಮೆ ಅನ್ನೋದು ಎಲ್ಲೊಂದು ಕಡೆ ದೊಡ್ಡ ಹಿನ್ನಡೆ ಅಂತ ಹೇಳಲಾಗ್ತದೆ. ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರಕ್ಕೆ ಅತಿ ದೊಡ್ಡ ಮುಖಭಂಗ ಅಂತ ಹೇಳಲಾಗ್ತದೆ. ಹಾಗಾಗಿ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಮಾಡಿದ ಸಂದರ್ಭದಲ್ಲಿ ಅವರನ್ನು ಮನವೊಲಿಕೆ ಪ್ರಯತ್ನವನ್ನು ಮಾಡಿ ಒಂದು ವೇಳೆ ಮನವೊಲಿಕೆಗೆ ಬಗ್ಗದಿದ್ದರೆ ಕೂಡಲೇ ರಾಜೀನಾಮೆಯನ್ನು ಅಂಗೀಕರಿಸಿ ಅಂತೇಳಿ ಕಡ್ಡಿ ತುಂಡಾದಂತೆ ಈಗ ಹೇಳಿರ್ತಕ್ಕಂಥದ್ದು. ಸ್ವತಃ ಸುರ್ಜೇವಾಲರಿಗೆ ಮನವೊಲಿಕೆಗೆ ರಾಹುಲ್ ಗಾಂಧಿ ಅವರು ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಅವರ ಖಾತೆಯನ್ನು ಬದಲಾವಣೆ ಮಾಡಬಾರ್ದು ಮತ್ತು ಇರುವ ಖಾತೆಯನ್ನು ಮುಂದುವರಿಸಲಿ ಅಥವಾ ಬೆಂಗಳೂರು ನಗರಾಭಿವೃದ್ಧಿ ಹೊರತುಪಡಿಸಿ ಉಳಿದ ಯಾವುದಾದ್ರೂ ಖಾತೆಯನ್ನು ಕೊಡಿ. ಒಂದು ವೇಳೆ ಇದಕ್ಕೆ ಬಗ್ಗದಿದ್ದರೆ ರಾಜೀನಾಮೆಯನ್ನು ಅಂಗೀಕರಿಸಿ ಅಂತೇಳಿ ಈಗಾಗಲೇ ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿರ್ತಕ್ಕಂಥ. ಆ ಮುಖಾಂತರ ರಾಮಲಿಂಗಾರೆಡ್ಡಿಯವರ ಬೆಂಗಳೂರು ಖಾತೆಗಾಗಿನ ರಾಜೀನಾಮೆ ಪ್ರಯತ್ನ ಎಲ್ಲೊಂದು ಕಡೆ ವಿಫಲ ಆಗುವ ಸಾಧ್ಯತೆ ಬಹುತೇಕ ನಿಚ್ಚಳ ಆಗಿರ್ತಕ್ಕಂಥದ್ದು ಪೃಥ್ವಿ. ಮತ್ತೊಂದು ಕಡೆ ಹಿರಿಯ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪನವರು ಈ ಹಿಂದೆ ನಿರ್ವಹಿಸಿದಂಥ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆಯನ್ನು ಕೂಡ ಕೊಟ್ಟಿರುವುದು ಕೂಡ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹಿರಿತನಕ್ಕೂ ಕೂಡ ಅವಕಾಶವನ್ನು ಕೊಡಬೇಕಾಗಿತ್ತು ಮತ್ತು ಸಮಾಜ ಕಲ್ಯಾಣ ಮತ್ತು ಕೃಷಿ ಅಂತ ಖಾತೆಯನ್ನು ಬೇಡಿಕೆ ಇಟ್ಟಿದ್ದರು. ಆದರೆ ಅಂತಿಮವಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆಯನ್ನು ಕೊಟ್ಟಿದ್ದಾರೆ. ಹಿರಿತನಕ್ಕೆ ಪರಿಗಣನೆ ಮಾಡಿ ನಾವು ಉತ್ತಮವಾದ ಖಾತೆಯನ್ನು ಕೊಡಬೇಕಂತೇಳಿ ಆಗ್ರಹವನ್ನು ಮಾಡಿರ್ತಕ್ಕಂಥ. ಈ ಸಂಬಂಧ ಇದೀಗ ರಾಹುಲ್ ಗಾಂಧಿ ಜೊತೆ ಏರ್ಪೋರ್ಟ್ನ ಲಾಂಜ್ನಲ್ಲಿ KH ಮುನಿಯಪ್ಪನವರು ಮುಖಾಮುಖಿಯಾಗಿ ಮಾತುಕತೆ ನಡೆಸಿರ್ತಕ್ಕಂಥ. ತಮ್ಮ ಖಾತೆ ಬದಲಾವಣೆಗೆ ಮನವಿಯನ್ನು ಮಾಡಿಕೊಂಡಿರ್ತಕ್ಕಂಥ ಮತ್ತು ಸಮಾಜ ಕಲ್ಯಾಣ ಖಾತೆ ಅಥವಾ ಕೃಷಿ ಖಾತೆಗೆ ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥದ್ದು. ರಾಹುಲ್ ಗಾಂಧಿ ಅವರು ಈ ಸಂಬಂಧಪಟ್ಟಗೆ ಯಾವ ರೀತಿ ಸೂಚನೆ ಕೊಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಕೃಷಿ ಮತ್ತು ಸಮಾಜ ಕಲ್ಯಾಣ ಎರಡೂ ಖಾತೆಯನ್ನು ಇದೀಗ ಸ್ವತಃ ಮುಖ್ಯಮಂತ್ರಿಗಳ ಕೈಯಲ್ಲೇ ಇರತಕ್ಕಂಥದ್ದು. ಇನ್ನೂ ಕೂಡ 20 ಜನರನ್ನ ಸಚಿವರನ್ನಾಗಿ ಮಾಡಬೇಕಾಗಿರ್ತಕ್ಕಂಥ. ಹಾಗಾಗಿ ಈ ಎರಡೂ ಖಾತೆಗಳು ಕೂಡ ಸದ್ಯ ಇದೀಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೈಯಲ್ಲಿರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ತೀರ್ಮಾನ ತೆಗೆದುಕೊಳ್ತಾರೆ ಮತ್ತು ರಾಹುಲ್ ಗಾಂಧಿ ಅವರು ಯಾವ ರೀತಿ ಸೂಚನೆ ಕೊಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಒಂದು ವೇಳೆ ರಾಹುಲ್ ಗಾಂಧಿ ಅವರು ಕೂಡ KH ಮುನಿಯಪ್ಪನವರಿಗೆ ಖಾತೆ ಬದಲಾವಣೆಗೆ ಸೂಚನೆ ಕೊಟ್ಟು ಖಾತೆ ಬದಲಾವಣೆ ಮುಂಬರುವ ದಿನಗಳಲ್ಲಿ ಅನೇಕರು ತಮ್ಮ ಖಾತೆಗಳಿಗೆ ಬದಲಾವಣೆಗೆ ಪಟ್ಟಿ ಹಿಡಿಯುವ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಇದೇ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಕೂಡ ಸುರ್ಜೇವಾಲ ಬಳಿ ರಾಮಲಿಂಗಾರೆಡ್ಡಿಯವರ ಮನವೊಲಿಕೆಗೆ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಮನವೊಲಿಕೆಗೆ ಬಗ್ಗದಿದ್ದರೆ ರಾಜೀನಾಮೆಗೆ ಅಂಗೀಕರಿಸಿ ಅಂತೇಳಿ ಖಡಕ್ ಆಗಿ ಸೂಚನೆ ಕೊಟ್ಟಿರ್ತಕ್ಕಂಥದ್ದು ಪೃಥ್ವಿ. ಒಟ್ಟಾರೆ ಎಲ್ಲೊಂದು ಕಡೆ ಖಾತೆ ಹಂಚಿಕೆಯಾಗಿ 24 ಗಂಟೆ ಕಳೆದಿಲ್ಲ. ಇದೀಗ ಒಬ್ಬರು ಸಚಿವರು ಈಗಾಗಲೇ ರಾಜೀನಾಮೆ ಕೊಡುವ ಮುಖಾಂತರ ಎಲ್ಲೊಂದು ಕಡೆ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ಮುಜುಗರ ಉಂಟು ಮಾಡಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಕ್ಷಕ್ಕೆ ಅತಿ ದೊಡ್ಡ ರಾಜಕೀಯ ಆಹಾರವಾಗಿರ್ತಕ್ಕಂಥದ್ದು. ಅಲ್ಲದೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ BY ವಿಜೇಂದ್ರ ಅವರು ಇದು ಮಧ್ಯಂತರ ಸರ್ಕಾರದ ಮುಖಾಂತರ ಸರ್ಕಾರ ಬಿದ್ದು ಹೋಗೋ ಸಾಧ್ಯತೆ ಇರತಕ್ಕಂಥದ್ದು. ಮಧ್ಯಂತರ ಚುನಾವಣೆಯ ಸುಳಿವನ್ನು ಕೊಟ್ಟಿರ್ತಕ್ಕಂಥದ್ದು ಪೃಥ್ವಿ. ಪಟೇಲ್ರಿ, ಇಲ್ಲಿ ಪ್ರಮುಖವಾಗಿ ಬೆಂಗಳೂರು ನಗರಾಭಿವೃದ್ಧಿ ಕೇಳಿದ್ರು ಜಲಸಂಪನ್ಮೂಲ ಖಾತೆಯನ್ನ ಕೊಡಲಾಗಿದೆ. ಎರಡೂ ಕೂಡ ಹುಲ್ಲುಗಾವಲಿನ ಖಾತೆಗಳೇ. ಬಟ್ ಇಲ್ಲಿ ಇಷ್ಟು ಕೇಳ್ಕೊಂಡ್ರು ಕೂಡ ಯಾಕೆ ರಾಮಲಿಂಗಾರೆಡ್ಡಿ ಅವರಿಗೆ ಕೊಡ್ಲಾಗ್ತಾ ಇಲ್ಲ, ಕೃಷ್ಣ ಬೈರೇಗೌಡರಿಗೆ ಅದನ್ನ ಫಿಕ್ಸ್ ಮಾಡಲಾಗಿದೆ ಅಂತ, ಅದರಲ್ಲೂ ಬೇರೆ ಏನಾದರೂ ಲೆಕ್ಕಾಚಾರಗಳಿದಾವ? ಇತ್ತೀಚೆಗೆ ಕೃಷ್ಣ ಬೈರೇಗೌಡರವರು ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾದ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಕಂದಾಯ ಖಾತೆಯನ್ನು ಯಶಸ್ವಿಯಾಗಿ ನಿಭಾಯಿಸಿರುವಂಥದ್ದು ಮತ್ತು ಬೆಂಗಳೂರನ್ನ ಮತ್ತಷ್ಟು ಬ್ರ್ಯಾಂಡ್ ಮಾಡಬೇಕು, ಬ್ರ್ಯಾಂಡ್ ಬೆಂಗಳೂರಿಗೆ ಏನೆಲ್ಲ ಮಾಡ್ಬೋದು ಎಂಬ ಒಂದಷ್ಟು ಐಡಿಯಾಸ್ಗಳನ್ನು ಕೂಡ ಶೇರ್ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಅಲ್ಲದೆ ಬೆಂಗಳೂರ ಬ್ರ್ಯಾಂಡ್ ಸಂಬಂಧಪಟ್ಟಕ್ಕೆ ಇನ್ನು 2 ವರ್ಷದಲ್ಲಿ ಬೆಂಗಳೂರಿನ ಎತ್ತರಕ್ಕೆ ಕೊಂಡೊಯ್ಯಲಾಗುವುದು ಮತ್ತು ಬೆಂಗಳೂರು ಇಡೀ ರಾಜ್ಯಕ್ಕೆ ಮತ್ತು ರಾಜ್ಯಕ್ಕೆ 60% ತೆರಿಗೆ ಕೊಡ್ತಕ್ಕಂಥದ್ದು ಮತ್ತು ಅತಿ ಹೆಚ್ಚು ವಿಧಾನಸಭಾ ಸ್ಥಾನಗಳು ಕೂಡ ಇರ್ತಕ್ಕಂಥದ್ದು ಮತ್ತು ಬೆಂಗಳೂರಿಗೆ ತನ್ನದೇ ಆದ ಇಮೇಜನ್ನು ತರಬೇಕಾಗಿರ್ತಕ್ಕಂಥದ್ದು. ಬೆಂಗಳೂರಿನ ಇಮೇಜು ಅದು ಕಾಂಗ್ರೆಸ್ನ ಪಕ್ಷಕ್ಕೆ ಮತಗಳಾಗಿ ಲಾಭ ಆಗಬೇಕೆಂಬುದಾಗಿ ಒಂದಷ್ಟು ವಿವರಣೆಯನ್ನು ಕೊಟ್ಟಿರ್ತಕ್ಕಂಥ. ಹಾಗಾಗಿ ರಾಹುಲ್ ಗಾಂಧಿ ಅವರ ಮನಸ್ಸು ಮಾಡಿ ಕೃಷ್ಣ ಬೈರೇಗೌಡರವರಿಗೆ ಯುವಕರಿದ್ದಾರೆ, 53 ವರ್ಷದ ವಯಸ್ಸಿನ ಯುವಕರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರಿಗೆ ಎಲ್ಲೊಂದು ಕಡೆ ಆಕ್ಟಿವ್ ಆಗಿರೋ ಕಾರಣಕ್ಕಾಗಿ ಮತ್ತು ಒಂದಷ್ಟು ತಿಳುವಳಿಕೆ ಇರೋ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅವರು ಕೃಷ್ಣ ಬೈರೇಗೌಡರಿಗೆ ಕೊಡಲಿಕ್ಕೆ ತೀರ್ಮಾನ ಮಾಡಿದ್ದು. ರಾಹುಲ್ ಗಾಂಧಿ ಸೂಚನೆ ಮೇರೆಗೆ ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇರ್ಬೋದು ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಎಲ್ಲೊಂದು ಕಡೆ ರಾಹುಲ್ ಗಾಂಧಿ ಮನವೊಲಿಕೆಗೆ ಮುಂದಾಗಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ಕೃಷ್ಣ ಬೈರೇಗೌಡರವರಿಗೆ ಈ ಖಾತೆ ಲಭಿಸಿರ್ತಕ್ಕಂಥದ್ದು. ಈಗ ಖಾತೆಯನ್ನು ಬದಲಾವಣೆ ಮಾಡಲಿಕ್ಕೆ ಯಾರು ಕೂಡ ಒಪ್ಪದಿರೋ ಕಾರಣಕ್ಕಾಗಿ ಅಂತಿಮವಾಗಿ ಜಲಸಂಪನ್ಮೂಲ ಖಾತೆಯನ್ನು ರಾಮಲಿಂಗಾರೆಡ್ಡಿಯವರಿಗೆ ಕೊಟ್ಟಿರ್ತಕ್ಕಂಥದ್ದು ಪೃಥ್ವಿ. ಓಕೆ, ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜೀನಾಮೆ ಸಲ್ಲಿಕೆ ಬಳಿಕ ಅಜ್ಞಾತ ಸ್ಥಳಕ್ಕೆ ರಾಮಲಿಂಗಾರೆಡ್ಡಿ ಅವರು ಹೋಗಿದ್ದಾರೆ. ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ವಂತೆ ರಾಮಲಿಂಗಾರೆಡ್ಡಿ ಅವರು, ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ, ಅಜ್ಞಾತ ಸ್ಥಳಕ್ಕೆ ಹೋಗಿದ್ದಾರಂತೆ. ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲ ಖಾತೆ ನಂಗೆ ಬೇಡ ಅಂತ ಅಸಮಾಧಾನಗೊಂಡು ರಾಜೀನಾಮೆ ಸಲ್ಲಿಸಿರುವಂಥದ್ದು.
ಅಕ್ಸೆಪ್ಟ್ ಆಗುತ್ತಾ ಇಲ್ವಾ ಅನ್ನುವಂಥದ್ದೇ ಕುತೂಹಲ. ಬೆಂಗಳೂರು ಖಾತೆ ಸಿಗದಿದ್ದಕ್ಕೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದು ಕೊಟ್ಟ ಮಾತು ಉಳಿಸ್ಕೊಳ್ಳಿಲ್ವಾ ಸಿಎಂ ಡಿಕೆ ಅನ್ನುವಂಥ ಪ್ರಶ್ನೆ ಇದೆ. ಡಿಕೆಶಿ ಸರ್ಕಾರದಲ್ಲಿ ಶುರುವಾಗಿರುವಂಥದ್ದು ಮೊದಲ ಕಂಪನ. ಇದು ಮೊದಲ ಕಂಪನ ಶುರುವಾಗಿದ್ದು ಡಿಕೆ ಶಿವಕುಮಾರ್ ಆಪ್ತರಾಗಿರುವಂಥ ರಾಮಲಿಂಗಾರೆಡ್ಡಿ ಅವರಿಂದಲೇ ಶುರುವಾಗಿದೆ. ತುಂಬಾ ಹಿರಿಯರು ಇವರು, 8 ಬಾರಿ ಶಾಸಕರು ಅಂದ್ರೆ ಲೆಕ್ಕ ಹಾಕೊಳ್ಳಿ. 53 ವರ್ಷ ಇವರು ಬರೀ ಕಾಂಗ್ರೆಸ್ನಲ್ಲೇ ಸೇವೆ ಸಲ್ಲಿಸಿದ್ದಾರೆ. 1973ರಿಂದ ಕಾಂಗ್ರೆಸ್ನಲ್ಲೇ ಇರುವಂಥದ್ದು ರಾಮಲಿಂಗಾರೆಡ್ಡಿ ಅವರು. ಅವರೇ ಹೇಳಿದ್ರು 73ರಿಂದ ಇದ್ದೀನಿ ನಾನು, 89ರಿಂದ ಶಾಸಕ ನಾನು, 73ರಿಂದ ಕಾಂಗ್ರೆಸ್ಸಿಗೆ ದುಡಿತಾ ಇದ್ದೀನಿ. ನಾನು ಕೇಳಿದ್ದಕ್ಕೆ ಅಂದರೆ ಸ್ಪೆಷಲಿ ಅವರು ಕೊಡ್ತೀನಿ ಅಂದಿದ್ದಕ್ಕೆ ಅವರೇ ಮಾತು ತಪ್ಪಿದ್ದಾರೆ. ಸೊ ಆತ್ಮಸಾಕ್ಷಿಯ ವಿರುದ್ಧವಾಗಿ ನಾನು ಕಾರ್ಯನಿರ್ವಹಿಸಲ್ಲ ಅಂತ ಹೇಳಿದ್ರು. ರಾಜೀನಾಮೆ ಪ್ರಹಸನ ಸರ್ಕಾರಕ್ಕೆ ಎಚ್ಚರಿಕೆಯ ಗಂಟೆ ಆಗಿದೆ. ಬೆಂಗಳೂರಲ್ಲಿ ಮಾಜಿ ಸಚಿವ ಎಚ್.ಕೆ. ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಎಚ್ಚರಿಕೆಯ ಗಂಟೆ, ನಾಯಕರು ಗಮನ ಹರಿಸಲಿ ಅಂತ ಹೇಳಿದ್ದಾರೆ. ಎಚ್.ಕೆ. ಪಾಟೀಲ್ ಮಾಜಿ ಸಚಿವರು ಅವರು ನನಗೆ ಹಿರಿಯ ಸ್ನೇಹಿತರು, ಫೋನ್ ಮೂಲಕ ಅವರ ಬಳಿ ಮಾತನಾಡಿದ್ದೇನೆ. ಅವರು ಅವರದ್ದೇ ಮಾತುಗಳನ್ನ ಹೇಳಿದ್ರು. ನಾಯಕರು ಕೂಡಲೇ ಗಮನ ಹರಿಸಬೇಕು ಅಂತ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಮಾಜಿ ಸಚಿವರು ಇವರು ಆಕ್ಚುಲಿ ಸಚಿವ ಸಂಪುಟ ರಚನೆ ಆದಂತಹ ಸಂದರ್ಭದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಪಕ್ಷದ ನಿಷ್ಠಾವಂತರಿಗೆ ಕಲ್ಲು ಮುಳ್ಳಿನ ಹಾದಿ ಅಂತ ಹೇಳಿದ್ರು ಎಚ್.ಕೆ. ಪಾಟೀಲ್. ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಅಸಮಾಧಾನ ಅಂತ. ಈಗ ರಾಮಲಿಂಗಾರೆಡ್ಡಿ ಅವರ ಪರವಾಗಿ ಬ್ಯಾಟಿಂಗ್ ಮಾಡಿದ. ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ ಫೋನ್ ಮುಖಾಂತರ ನಾನು ಸಂಪರ್ಕ ಮಾಡಿ ನಮ್ಮ ಹಿರಿಯ ಸ್ನೇಹಿತರವರು, ಆ ಹಿರಿಯ ಸ್ನೇಹಿತರನ್ನು ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನ ಪಟ್ಟೆ. ಅವ್ರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ವಿಷಯಗಳನ್ನು, ವಿವರಗಳನ್ನು ಹೇಳ್ತಾ ಇದ್ರು. ನಾನು ಮತ್ತೊಮ್ಮೆ ಅವರಲ್ಲಿ ಮರು ಪ್ರಾರ್ಥನೆ ಮಾಡ್ತೀನಿ. ತಮ್ಮ ನಿರ್ಣಯವನ್ನು ಪುನರ್ ಪರಿಶೀಲಿಸಿ ಅಂತ ಕೇಳ್ತೀನಿ. ಅದ್ರ ಜೊತೆಗೇ ಸಂಬಂಧಪಟ್ಟಿರ್ತಕ್ಕಂಥ ನಾಯಕರು ಇಂಥ ಸಂದರ್ಭದಲ್ಲಿ ತಕ್ಷಣ ಗಂಭೀರವಾಗಿರ್ತಕ್ಕಂಥ ಗಮನವನ್ನು, ಲಕ್ಷ್ಯವನ್ನು ಅವರು ಇತ್ತ ಹರಿಬಿಡಬೇಕು. ಒಂದು ರೀತಿ ಮ್ಯಾಸಿವ್ ವೇಕಪ್ ಕಾಲ್ ದಯಮಾಡಿ ಸಂಬಂಧಪಟ್ಟಂಥ ನಾಯಕರುಗಳು ಈ ವಿಚಾರವಾಗಿ ಗಂಭೀರವಾದ ಗಮನ. ಹಲೋ ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ. ವಿಧಾನಸೌಧಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಎಐಸಿಸಿ ಅಧ್ಯಕ್ಷರು, ಇವತ್ತು ರಾಜ್ಯಸಭೆಗೆ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಈ ಸಂದರ್ಭದಲ್ಲಿ ವಿಧಾನಸಭೆಗೆ ಆಗಮಿಸಿದ್ದಾರೆ. ಅವರ ಜೊತೆಗೆ ಸಾಕಷ್ಟು ಜನ ಶಾಸಕರುಗಳಿದ್ದಾರೆ, ಸಾಥ್ ಕೊಟ್ಟಿದ್ದಾರೆ. ಅರಸೀಕೆರೆಯ ಶಾಸಕ ಶಿವಲಿಂಗೇಗೌಡರಿದ್ದಾರೆ, UB ವೆಂಕಟೇಶ್ ಇದ್ದಾರೆ, ಬಾಲಕೃಷ್ಣ ಅವರಿರುವಂಥದ್ದು, ಸಾಕಷ್ಟು ಜನ ಶಾಸಕರಿದ್ದಾರೆ. ಐವಾನ್ ಡಿಸೋಜಾ ಇವರೆಲ್ಲರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ರಾಜ್ಯಸಭೆಗೆ ಮರು ಆಯ್ಕೆ ಆಗಲಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಸೊ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಆ ಕಾರಣಕ್ಕೋಸ್ಕರ ವಿಧಾನಸಭೆಗೆ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧಕ್ಕೆ ಆಗಮಿಸಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಹುಲ್ ಗಾಂಧಿ ಕೂಡ ಬರಲಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಾಕಷ್ಟು ಜನ ಶಾಸಕರು ಸಾಥ್ ಕೊಟ್ಟಿದ್ದಾರೆ. ವಿಜಯಾನಂದ ಕಾಶಪ್ಪನವರನ್ನು ನೋಡ್ಬೋದು, ರಮೇಶ್ ಬಾಬು, ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರು, ಕಡೂರಿನ ಶಾಸಕ ಆನಂದ್, ಈ ರೀತಿಯಾಗಿ ಸಾಕಷ್ಟು ಜನ ಶಾಸಕರುಗಳಿದ್ದಾರೆ. ಇವತ್ತು ರಾಜೀನಾಮೆಯನ್ನ ಒಂದ್ ಕಡೆ ರಾಮಲಿಂಗಾರೆಡ್ಡಿ ಕೊಟ್ಟಿದ್ರೆ ಅದು ಅಂಗೀಕಾರ ಆಗಬೇಕು. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ಮಾಹಿತಿ ಹೋಗಿದೆ ಈಗ ಆಲ್ರೆಡಿ. ಏನ್ ಹೇಳ್ತಾರೆ ಕಾದ್ ನೋಡ್ಬೇಕು. ರಿಯಾಕ್ಷನ್ ಕೊಟ್ಟಿಲ್ಲ. ಯಾವುದೇ ಆತರದ ನಿರ್ಧಾರ ಮಾಡಬೇಡಿ, ಯಾವುದೇ ಆತುರದ ನಿರ್ಧಾರವನ್ನ ಮಾಡಬೇಡಿ. ನಿಮ್ಮ ಬೇಡಿಕೆಯ ಬಗ್ಗೆ ಚರ್ಚೆ ಮಾಡ್ತೇವೆ. ಮುನಿಯಪ್ಪಗೆ ರಾಹುಲ್ ಗಾಂಧಿ ಭರವಸೆಯನ್ನ ಕೊಟ್ಟಿದ್ದಾರೆ. ನಿಮ್ಮ ಬೇಡಿಕೆ ಬಗ್ಗೆ ಚರ್ಚೆ ಮಾಡ್ತೀವಿ,
ಯಾವುದೇ ಆತುರದ ನಿರ್ಧಾರವನ್ನ ಮಾಡಬೇಡಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರಂತೆ. ಏರ್ಪೋರ್ಟಲ್ಲಿ ಹೋಗಿ ಭೇಟಿ ಆದ್ರು ಅತ್ಲಾಗಿ ಮುನಿಯಪ್ಪನವರು. ಮತ್ತಿಲ್ಲಿ ಟೈಮ್ ಸಿಗ್ತಾರೋ ಇಲ್ವೋ ಅನ್ನೋ ಕಾರಣಕ್ಕೋಸ್ಕರ ಸೀದಾ ಏರ್ಪೋರ್ಟ್ಗೆ ಹೋಗಿ ಅಲ್ಲೇ ಮಾತನಾಡಿಸಿದ್ದಾರೆ ರಾಹುಲ್ ಗಾಂಧಿ ಅವರು. ಪರಿಚಯ ಕೂಡ ಚೆನ್ನಾಗೇನೆ, ಯಾಕಂದ್ರೆ 7 ಬಾರಿ ಸಂಸದರಾಗಿದ್ದಂಥವ್ರು ಮುನಿಯಪ್ಪನವರು. ಕೇಂದ್ರ ಮಟ್ಟದಲ್ಲಿ ಒಳ್ಳೆ ಕಾಂಟ್ಯಾಕ್ಟ್ ಇದೆ. ರಾಹುಲ್ ಗಾಂಧಿ ಅವ್ರನ್ನ ಹೋಗಿ ಮಾತಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಯಾವ ಥರದ ನಿರ್ಧಾರ ಬೇಡ ಅಂತ ಹೇಳಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಯಾವ ರೀತಿಯ ಬೆಳವಣಿಗೆಗಳು ಆಗ್ತಾ ಇದಾವೆ? ರಾಹುಲ್ ಗಾಂಧಿ ಅವರು ಬೇರೆ ಬರ್ತಾ ಇದ್ದಾರೆ, ಮತ್ತು ಒಂದ್ ಕಡೆ ACC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ವಿಧಾನಸಭೆಯಲ್ಲಿ ಇರುವಂತದ್ದು, ರಾಮಲಿಂಗಾರೆಡ್ಡಿ ಅವರು ಎಲ್ಲೋದ್ರು, ಏನಾದ್ರು ಅವರನ್ನ ಮನವೊಲಿಸುವಂತ ಪ್ರಕ್ರಿಯೆ ಯಾವ ರೀತಿಯಾಗಿ ನಡೀತಾ ಇದೆ? ಅಟ್ ಪ್ರೆಸೆಂಟ್ ಡೆವಲಪ್ಮೆಂಟ್ಸ್. ಪೃಥ್ವಿರಾಜ್, ಸದ್ಯಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಟ್ಟ ಬಳಿಕವಾಗಿ ಅವರು ರಹಸ್ಯ ಸ್ಥಳಕ್ಕೆ ಹೋಗಿರುವಂತದ್ದು. ಈಗಾಗಲೇ ಡಿ ಕೆ ಶಿವಕುಮಾರ್ ಜೊತೆ ಎಲ್ಲನೂ ಕೂಡ ಮಾತುಕತೆ ಮುಗಿದಿದೆ. ಡಿ ಕೆ ಶಿವಕುಮಾರ್ ಯಾವಾಗ ಒಪ್ಪಿಲ್ಲ ಆವಾಗ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಆ ಒಂದು ಸಚಿವ ಪತ್ರವನ್ನು ಕೂಡ ಈಗಾಗಲೇ ಸಿಎಂ ಕಚೇರಿಗೆ ಕೂಡ ತಲುಪಿಸಿದ್ದಾರೆ. ಎಲ್ಲ ಒಂದು ಕಡೆ ರಾಹುಲ್ ಗಾಂಧಿ ಅವರು ಕೂಡ ಚರ್ಚೆ ಮಾಡಿದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ಗೆ ಕಡ್ಡಿ ಮುರಿದಂತ ಹೇಳಿದರೆ ಅದನ್ನ ಅಂಗೀಕಾರವನ್ನು ಮಾಡಿ ಅನ್ನುವಂಥದ್ದು. ಹಾಗಾಗಿ ಈಗ ರಾಮಲಿಂಗಾರೆಡ್ಡಿ ಅವರ ನಡೆ ಏನಿರುತ್ತೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಕುತೂಹಲ. ಇನ್ನು ಬರ್ತಾ ಬರ್ತಾ ದಿನಗಳಲ್ಲಿ ಇನ್ನೂ ಕೂಡ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಇನ್ನೂ ಕೂಡ ಸ್ಫೋಟಗೊಳ್ಳುವಂತ ಸಾಧ್ಯತೆ ಇದೆ. ಈಗ ತಾನೇ ಮಾಜಿ ಸಚಿವರಾಗಿರ್ತಕ್ಕಂಥ HK ಪಾಟೀಲ್ ಅವರು ಕೂಡ ಇದು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ, ಸಂಬಂಧಪಟ್ಟಂತ ನಾಯಕರು ಕೂಡಲೇ ಮಧ್ಯಪ್ರವೇಶ ಮಾಡಿ ಎಲ್ಲ ಒಂದ್ ಕಡೆ ಅವ್ರ ಜೊತೆ ಮಾತಾಡಬೇಕು ಅನ್ನೋ ಮಾತನ್ನು ಕೂಡ ಈಗಾಗಲೇ HK ಪಾಟೀಲ್ ಹೇಳಿರುವಂತದ್ದು. HK ಪಾಟೀಲ್ ಅವರು ಕಾನೂನು ಸಚಿವರಾಗಿ ಈ ಹಿಂದೆ ಕೆಲಸವನ್ನು ಮಾಡಿದಂತವರು, ಮೊದಲ ಕ್ಯಾಬಿನೆಟ್ ಅಲ್ಲಿ ಮಂತ್ರಿ ಆಗಬೇಕು ನಿಟ್ಟಿನಲ್ಲಿ ಹಾಗೆ ಕೆಲಸವನ್ನು ಕೂಡ ಮಾಡಿದ್ರು 3 ವರ್ಷಗಳ ಕಾಲ. ಈಗ DK ಕ್ಯಾಬಿನೆಟ್ ಅಲ್ಲಿ ಕೂಡ ಮಂತ್ರಿ ಆಗಬೇಕು ಅನ್ನೋ ವಿಶ್ವಾಸದಲ್ಲಿದ್ರು. ಅಂತಿಮವಾಗಿ ಅವ್ರಿಗೂ ಕೂಡ ಮಂತ್ರಿ ಸ್ಥಾನ ಕೈ ತಪ್ಪಿದೆ. ಆರಂಭದಲ್ಲೇ ಪೋಸ್ಟ್ ಅನ್ನು ಮಾಡೋದ್ರ ಮುಖಾಂತರವಾಗಿ ಪಕ್ಷ ನಿಷ್ಠರಿಗೆ ಎಲ್ಲ ಒಂದ್ ಕಡೆ ದಾರಿ ಯಾವಾಗಲೂ ಕೂಡ ಕಠಿಣ ಅನ್ನೋ ಮಾತನ್ನು ಹೇಳೋದ್ರ ಮುಖಾಂತರವಾಗಿ ಅಸಮಾಧಾನ ಕೂಡ ಹೊರಹಾಕಿದ್ರು. ಈಗ ಎಲ್ಲ ಒಂದ್ ಕಡೆ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಒಗ್ಗಟ್ಟು ಪ್ರದರ್ಶನ ಮಾಡಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲಾ ನಾಯಕರುಗಳು, ಶಾಸಕರು, ಸಚಿವರು ಎಲ್ಲರೂ ಕೂಡ ಈಗಾಗಲೇ ವಿಧಾನಸೌಧಕ್ಕೆ ಬರ್ತಾ ಇದ್ದಾರೆ. ACC ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೂ ಕೂಡ ಮುಂದಾಗಿರುವಂತದ್ದು. ಇನ್ನೇನು ರಾಹುಲ್ ಗಾಂಧಿ, ಸಿಎಂ DK ಶಿವಕುಮಾರ್, ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ವೇಣುಗೋಪಾಲ್, ಸುರ್ಜೇವಾಲಾ ಅವರೆಲ್ಲರೂ ಕೂಡ ನಾಯಕರುಗಳು ಬರ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಎಲ್ಲಾ ನಾಯಕರುಗಳು ಕೂಡ ಒಂದ್ ಕಡೆಗೆ ಸಚಿವ ಸ್ಥಾನದ ಆಕಾಂಕ್ಷಿಗಳು, ಮತ್ತೊಂದು ಕಡೆ ನೂತನವಾಗಿ ಆಯ್ಕೆಯಾದಂತಹ ಸಚಿವರುಗಳು ಇವರೆಲ್ಲರೂ ಕೂಡ ಈಗ ವಿಧಾನಸೌಧಕ್ಕೆ ಬಂದಿದ್ದಾರೆ. ಆದರೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತ್ರ ಈಗಾಗಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಕಾಂಗ್ರೆಸ್ ನಾಯಕರಿಂದ ಈಗ ಅಂತರವನ್ನ ಕಾಯ್ದುಕೊಂಡಿರುವಂತದ್ದು. ಹಾಗಾಗಿ ಈಗ ರಾಮಲಿಂಗಾರೆಡ್ಡಿ ಅವರನ್ನ ಯಾವ ರೀತಿಯಾಗಿ ಮನವೊಲಿಕೆ ಮಾಡ್ತಾರೆ DK ಶಿವಕುಮಾರ್ ಅನ್ನುವಂಥದ್ದು ಈಗಿರ್ತಕ್ಕಂಥ ಪ್ರಶ್ನೆ. ಬೆಳಗ್ಗೆಯಿಂದ ಕೂಡ ಮಾಧ್ಯಮಗಳು ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ನನಗೆ ಅವರ ಅತ್ಯಂತ ಆತ್ಮೀಯರು, ಅವ್ರ ಜೊತೆ ನಾನು ಮಾತಾಡ್ತೀನಿ, ಸಮಸ್ಯೆ ಬಗೆಹರಿಸ್ತೀನಿ ಅನ್ನೋ ಮಾತನ್ನ DK ಶಿವಕುಮಾರ್ ಹೇಳಿದ್ದಾರೆ. ಸಮಸ್ಯೆ ಬಗೆಹರಿಸೋದಾದ್ರೆ ಇಷ್ಟೊತ್ತಾಗಲೇ ಬಗೆಹರಿಸಬೇಕಾಗಿತ್ತು. ಯಾಕಂದ್ರೆ ರಾಮಲಿಂಗಾರೆಡ್ಡಿ ಅವರು DK ಶಿವಕುಮಾರ್ ಅವರಿಗೆ ಅತ್ಯಪ್ತ ನಾಯಕರು. ಹಾಗಾಗಿನೇ ಯಾರಿಗೂ ಕೂಡ ಕೊಟ್ಟಿರಲಿಲ್ಲ. ಅವರು ಎಲ್ಲ ಒಂದ್ ಕಡೆ ಮುಜರಾಯಿ ಮತ್ತು ಸಾರಿಗೆ ಸಚಿವರಾದರೂ ಕೂಡ ರಾಮನಗರ ಉಸ್ತುವಾರಿಯನ್ನ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿದ್ದು ಅತ್ಯಾಪ್ತ ಅನ್ನೋ ಕಾರಣಕ್ಕೋಸ್ಕರವಾಗಿ ತಮ್ಮ ಜಿಲ್ಲೆಯ ಯಾರಿಗೂ ಕೂಡ ಹಿಡಿತ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ DK ಪ್ರದೇಶ್ ಅವರು ಅವರಿಗೆ ಕೊಟ್ಟಿದ್ರು. ಈಗ ಎಲ್ಲಾ ಕೂಡ ಮಾತುಕತೆ ಆಡಿದ ಮಾತನ್ನ DK ಶಿವಕುಮಾರ್ ಮಾತ್ರ ಹೇಳ್ತಾ ಇದ್ದಾರೆ. ಆದ್ರೆ ಎಲ್ಲ ಒಂದ್ ಕಡೆ ರಾಮಲಿಂಗಾರೆಡ್ಡಿ ಅವರು ಇನ್ನೂ ಕೂಡ ತಮ್ಮ ನಡೆಯನ್ನ ಬದಲಾವಣೆ ಮಾಡಿಲ್ಲ. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರ ನಡೆ ಮುಂದಿನ ದಿನಗಳಲ್ಲಿ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವ ರೀತಿ ನಡೆಯನ್ನ ತೋರ್ತಾರೆ, ಒಂದ್ ವೇಳೆ ಏನಾದರೂ ಈ ಒಂದು ವಿಚಾರದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಮಧ್ಯಪ್ರವೇಶ ಮಾಡಿದ್ದೇ ಆದಲ್ಲಿ ರಾಮಲಿಂಗಾರೆಡ್ಡಿ ಅವರು ಒಪ್ಪಿಕೊಂಡು ಮತ್ತೊಮ್ಮೆ ಮಂತ್ರಿ ಸ್ಥಾನಕ್ಕೆ ಮುಂದುವರುವಂತ ಸಾಧ್ಯತೆ ಕೂಡ ಇದೆ. ಹಾಗಾಗಿನೇ ಕಾಂಗ್ರೆಸ್ ಬೆಳವಣಿಗೆಗಳು ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ. ಸದ್ಯಕ್ಕಂತೂ ರಾಮಲಿಂಗಾರೆಡ್ಡಿ ಅವರು ಯಾರ ಕೈಗೆ ಸಿಗದೇನೆ ಇಲ್ಲ ಒಂದ್ ಕಡೆ ತಮ್ಮ ತೋಟದ ಮನೆಯಲ್ಲಿ ಈಗ ಸದ್ಯಕ್ಕಿದ್ದಾರೆ ಅಂತದ್ದು. ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಸಂಪರ್ಕ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ರಾಮಲಿಂಗಾರೆಡ್ಡಿ ಅವರು ಇಲ್ಲ ಒಂದ್ ಕಡೆ ಮಾತಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿಲ್ಲ. ಯಾಕಂದ್ರೆ ಈಗಾಗಲೇ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೃಷ್ಣ ಬೈರೇಗೌಡರು ಕೊಡಬೇಕು ನಿಟ್ಟಿನಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ತೀರ್ಮಾನ ಆಗ್ಬಿಟ್ಟಿದೆ. ಇನ್ನೇನಿದ್ರು ಕೂಡ ಬದಲಾವಣೆ ಆಗಲ್ಲ ಅನ್ನೋದು ರಾಮಲಿಂಗಾರೆಡ್ಡಿ ಅವರಿಗೆ ಮನವರಿಕೆ ಆಗಿದೆ. ಕೊಟ್ರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡಿ, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಯಾವ ಖಾತೆ ಬೇಡ ಅನ್ನೋ ಮಾತನ್ನು ಕೂಡ ರಾಮಲಿಂಗಾರೆಡ್ಡಿ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ಕಾಂಗ್ರೆಸ್ ನಾಯಕರು ಕೊನೆಯ ಕ್ಷಣದಲ್ಲಿ ಯಾವ ರೀತಿಯಾಗಿ ಕಸರತ್ತನ ಮಾಡಿ ಮತ್ತೊಮ್ಮೆ ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆಯನ್ನು ಮಾಡ್ತಾರೆ ಅನ್ನೋದು ಈಗಿರ್ತಕ್ಕಂಥ ಕುತೂಹಲ. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಮಲಿಂಗಾರೆಡ್ಡಿ ರಾಜೀನಾಮೆ ಬಗ್ಗೆ ಸಿಎಂ, KPCC ಅಧ್ಯಕ್ಷರು ಸೇರಿದಂತೆ ಯಾರು ಏನೆಲ್ಲ ಮಾತನಾಡಿದ್ದಾರೆ ನೋಡೋಣ. ರಾಮಲಿಂಗಾರೆಡ್ಡಿ ಅವರು ಈಸ್ ಮೈ ಕೊಲೀಗ್, ಅವರು ಪಾಪ ಹಳ್ಳಿಯಲ್ಲಿ ಕೆಲಸ ಬೇರೆ ಒಂದು ಕೊಡಿ ಅನ್ನೋದು ಒಂದು ಅಭಿಲಾಷೆ ಇದೆ. ಅವ್ರ ಚರ್ಚೆ ಮಾಡಿ ಸಾರ್ಟ್ ಔಟ್ ಮಾಡ್ತೀನಿ. ನಥಿಂಗ್ ಟು ವರಿ. ಈಸ್ ಎ ಗ್ರೇಟ್ ಫ್ರೆಂಡ್. ವಿ ಆರ್ ವೆರಿ ಕ್ಲೋಸೆಸ್ಟ್ ಫ್ರೆಂಡ್ ಅಮಾಂಗ್ ದಿ ಕ್ಯಾಬಿನೆಟ್. ವಿಲ್ ಸಾರ್ಟ್ ಔಟ್ ದ ರಾಮಲಿಂಗಾರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿದ್ದಾರೆ. ಮಾತಾಡ್ತೀವಿ, ಅವ್ರ ಜೊತೆ ಮಾತಾಡಿ ತೊಂದರೆ ಎರಡೇ ದಿನಕ್ಕೆ ಈ ಥರ ಡಿಸಿಷನ್ ಅವ್ರು ಕೆಲವು ಸಂದರ್ಭದಲ್ಲಿ ಆಗುತ್ತೆ. ಈ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಮನುಷ್ಯ ಇರೋದ್ರಿಂದ ಅವರಲ್ಲಿ ಚರ್ಚೆ ಮಾಡಿ ನಾವು ಮಾತಾಡ್ತೀವಿ.
ಹೈಕಮಾಂಡ್ ನಾಯಕರು ಬರ್ತಾ ಇರೋ ಟೈಮಲ್ಲಿ ಇದೊಂಥರ ಮುಜುಗರ ಅಲ್ವಾ ಸರ್? ಎಲ್ಲ ನಡೀತಾ ಇರುತ್ತೆ ರಾಜಕಾರಣದಲ್ಲಿ, ತೊಂದರೆ ಇಲ್ಲ. ಬಟ್ ಅವ್ರದ್ದು ಮಾತಾಡ್ತೀವಿ, ಅವ್ರು ಆ ಥರ ಏನೂ ಮಾಡೋದಿಲ್ಲ. ಕಾಂಗ್ರೆಸ್ಗೆ ತೊಂದರೆ ಆಗುವಂಥ ಕೆಲಸ ಏನು ಮಾಡಿಲ್ಲ, ನಾವು ಮಾತಾಡ್ತೀವಿ. ರೀತಿಯಾದಂಥ ಅಸಮಾಧಾನ ಅವರಲ್ಲಿ ಇದ್ರೂ ಕೂಡ ಅದು ವರಿಷ್ಠರು ಕೂತ್ಕೊಂಡು ಬಗೆಹರಿಸ್ತಾರೆ, ಅದು ಯಾವುದೇ ತೊಂದರೆ ಇಲ್ಲ. ರಾಜೀನಾಮೆ ನೀಡಿಬಿಟ್ಟಿದ್ದಾರೆ ಸರ್ ಆಲ್ರೆಡಿ. ಈಗ ರಾಜೀನಾಮೆ ನೀಡಿದ್ದೀನಿ ಅಂತ ಏನೇ ಇದ್ರೂ ನಮ್ಮ ವರಿಷ್ಠರು ತೀರ್ಮಾನ ತಗೋತಾರೆ, ಕರೆದು ಮಾತಾಡ್ತಾರೆ. ಈಸ್ ಅ ವೆರಿ ಇಂಪಾರ್ಟೆಂಟ್ ಪರ್ಸನ್ ಫಾರ್ ದ ಕಾಂಗ್ರೆಸ್. ರೆಡ್ಡಿ ಅವರ ಸೇವೆ ನಮ್ಮ ಪಕ್ಷಕ್ಕೆ, ರಾಜ್ಯಕ್ಕೆ ಬಹಳ ಪ್ರಮುಖವಾದಂಥ ಕೊಡುಗೆ ಇದೆ. ಅವರ ಸೇವೆ ಅಗತ್ಯ ಇದೆ. ಏನೇ ಇದ್ರೂ ಕೂಡ ನಮ್ಮ ಪಕ್ಷದ ವರಿಷ್ಠರು ಅದನ್ನ ಬಗೆಹರಿಸ್ತಾರೆ. ಮುಖ್ಯಮಂತ್ರಿಯವರು ಬಹುಶಃ ಅವ್ರ ಜೊತೆ ಮಾತಾಡ್ತಾರೆ. ಯಾಕಂದ್ರೆ ರಾಮಲಿಂಗಾರೆಡ್ಡಿ ಅವರು ಹಿರಿಯ ಸಚಿವರು, ಅವ್ರಿಗೆ ಅವ್ರ ಜೊತೆ ಮಾತಾಡಬೇಕಾಗ್ತದೆ. ಮಾತನಾಡಿ ಅದನ್ನು ಇತ್ಯರ್ಥ ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಯಾಕೆಂದರೆ ಮುಖ್ಯಮಂತ್ರಿಯವ್ರಿಗೂ ಬಹಳ ಹತ್ತಿರ ಒಂದು ಸ್ನೇಹನೂ ಇದೆ. ಒಟ್ಟಿಗೆ ದೀರ್ಘಕಾಲ ರಾಜಕಾರಣ ಮಾಡಿದ್ದಾರೆ. ಒಟ್ಟಿಗೆ ಅವರೆಲ್ಲ ಒಂದೇ ಸಲ 89ರಲ್ಲಿ ಶಾಸಕರಾಗಿದ್ದರು. ಅದರಿಂದ ರಾಮಲಿಂಗಾರೆಡ್ಡಿ ಅವರಿಗೆ ಏನಾದರೂ ಯಾವ ರೀತಿಯಾಗಿ ಅದನ್ನು ಬಗೆಹರಿಸ್ಕೋಬೇಕು, ಅದು ಮುಖ್ಯಮಂತ್ರಿಯವರು ಖಂಡಿತ ಇತ್ಯರ್ಥ ಮಾಡ್ತಾನೆ ಅನ್ಕೊಂಡಿದ್ದೀನಿ. ಪ್ರಭುತ್ವ ಅವರವರ ಇದನ್ನ ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟನ್ನು ಕೂಡ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ. ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಇದನ್ನು ಬಗೆಹರಿಸ್ತಾರೆ. ಖಂಡಿತವಾಗ್ಲೂ ಸುಗಮವಾಗಿ. ಹೊಸತನ ಅಲ್ವಾ, ಹೊಸ ಸರ್ಕಾರ ಬಂದಿದೆ, ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ. ಸೊ 1-2-3 ದಿನದಲ್ಲಿ ಎಲ್ಲ ಸೆಟ್ಲ್ ಆಗುತ್ತೆ. ಕೆ ಶಿವಕುಮಾರ್ ಅವರು ಸಂಘಟನಾ ಚತುರರು. ಇದನ್ನು ಎಲ್ಲ ಜೀವನದಲ್ಲಿ ಸುಮಾರು ನೋಡ್ಕೊಂಡು ಬಂದನೇ ಈ ಸೀಟ್ ಮೇಲೆ ಕೂತಿದ್ದಾರೆ. ಆದಷ್ಟು ಶೀಘ್ರದಲ್ಲಿ ಎಲ್ಲರನ್ನ ಮಾತಾಡಿಸಿ ಎಲ್ಲರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾರೆ. ಮತ್ತೆ ಪ್ರಹಸನದ ಬೆನ್ನಲ್ಲೇ ಈಗ ಆಲ್ರೆಡಿ ವಿಧಾನಸೌಧಕ್ಕೆ ರಾಹುಲ್ ಗಾಂಧಿ ಬಂದಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲ ಪ್ರಮುಖ ನಾಯಕರುಗಳು, ಹಾಗೆ ನೂತನ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಕೂಡ ಬಂದಿರುವಂಥದ್ದು. ಈಗ ಆಲ್ರೆಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಳಗಡೆ ಇದ್ದಾರೆ. ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ. ಆಲ್ರೆಡಿ ವಿಧಾನಸೌಧದ ಒಳಗಡೆ ಹೋಗಿದ್ದಾರೆ. ಹೀಗೆ ಆ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ವಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಂಥ ಸಂದರ್ಭ, ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಮಿನೇಷನ್ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಬಂದಂಥ ದೃಶ್ಯಾವಳಿ ತೋರಿಸ್ತಾ ಇದ್ವಿ. ಅವರ ಜೊತೆಯಲ್ಲೇ ಮುಖ್ಯಮಂತ್ರಿಗಳಾಗಿರುವಂಥ DK ಶಿವಕುಮಾರ್ ಅವರು ಕೂಡ ಬಂದರು. ಏರ್ಪೋರ್ಟಿಂದ ಕರ್ಕೊಂಬರಲಾಯಿತು ಅವ್ರನ್ನ. ಇನ್ನು ಮಾಜಿ ಸಿಎಂ ಸಿದ್ದರಾಮಯ್ಯನವರು ಬಂದಿದ್ದಾರೆ. ರಾಹುಲ್ ಗಾಂಧಿ ಒಳಗಡೆ ಹೋಗ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀರಾ. ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಇವರ ಉಪಸ್ಥಿತಿ ಇರುತ್ತೆ. ಯಾಕೆಂದರೆ AICC ಅಧ್ಯಕ್ಷರಲ್ವಾ, AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಸಭೆಗೆ ಮರು ಆಯ್ಕೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಪ್ರಮುಖ ನಾಯಕರಾಗಿರುವಂಥ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಅವರ ಉಪಸ್ಥಿತಿ ಇದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಂದಿದ್ದಂಥದ್ದನ್ನು ಕೂಡ ತೋರಿಸ್ತಾ ಇದ್ದೀವಿ. ಅವರ ಜೊತೆಗೆ ಉಪಮುಖ್ಯಮಂತ್ರಿ ಡಾಕ್ಟರ್ G. ಪರಮೇಶ್ವರ್, KJ ಜಾರ್ಜ್, ಭೈರತಿ ಸುರೇಶ್ ಅವರು ಕೂಡ ಬಂದರು. ಮಾಜಿ ಮುಖ್ಯಮಂತ್ರಿಗಳು ಕೂಡ ಬಂದಿದ್ದಾರೆ. KH ಮುನಿಯಪ್ಪ ಕೂಡ ಬಂದರು. BK ಹರಿಪ್ರಸಾದ್ ಬಂದಿರುವಂಥದ್ದನ್ನ ತೋರಿಸ್ತಾ ಇದೀವಿ ನಿಮಗೆ. ನೂತನ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಅವರ ಜೊತೆನೆ ಬಂದರು. ನಾಮಪತ್ರ ಸಲ್ಲಿಕೆ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರದ್ದು. ಈ ಕಾರಣಕ್ಕೋಸ್ಕರ ಇವರೆಲ್ಲರೂ ಕೂಡ ಬಂದಿರುವಂಥದ್ದು. ಮರು ಆಯ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರದ್ದು. ಮಲ್ಲಿಕಾರ್ಜುನ್ ಖರ್ಗೆ, ಮನ್ಸೂರ್ ಅಲಿ ಖಾನ್, ಪವನ್ ಖೇರಾ ರಾಜ್ಯಸಭೆಗೆ 3 ಆಯ್ಕೆ ಆಗಬಹುದು. ಕಾಂಗ್ರೆಸ್ ಪಕ್ಷದ ಶಾಸಕರ ಸಂಖ್ಯೆಯ ಆಧಾರದ ಮೇಲೆ ಟೋಟಲಿ 4 ಸೀಟ್ ತೆರವಾಗಿರುವಂಥದ್ದಕ್ಕೆ ರಾಜ್ಯದಿಂದ ಹೋಗ್ಬೋದು 4 ಜನ. 3 ಜನ ಕಾಂಗ್ರೆಸ್ಸಿಂದ ಹೋಗ್ಬೋದು ಅವರ ಸಂಖ್ಯಾಬಲದ ಆಧಾರದಲ್ಲಿ. ಈಗ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನೋಡಿ. ಸಿದ್ದರಾಮಯ್ಯನವರು ಬಂದಿದ್ದು, ಉಪಮುಖ್ಯಮಂತ್ರಿ ಪರಮೇಶ್ವರ್, KJ ಜಾರ್ಜ್, ಇಂಧನ ಸಚಿವರು ಭೈರತಿ ಸುರೇಶ್ ಇವರೆಲ್ಲರೂ ಕೂಡ ಮಾಜಿ ಮುಖ್ಯಮಂತ್ರಿಗಳಿಗೆ ಸಾಥ್ ಕೊಟ್ಟರು. ಇನ್ನು ಶಾಸಕರ ದಂಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಒಳಗಡೆ ಕರ್ಕೊಂಡೋದ್ರು. ರಾಮಲಿಂಗಾರೆಡ್ಡಿ ಅವರು ಅಜ್ಞಾತ ಸ್ಥಳದಲ್ಲಿದ್ದಾರೆ ರಾಜೀನಾಮೆ ಕೊಟ್ಟು. KH ಮುನಿಯಪ್ಪ ನೋಡ್ತಾ ಇದ್ದೀರಾ, ಇವರ ಅಸಮಾಧಾನ ಕೂಡ ಇದೆ. ಸಿಕ್ಕಿದ್ದ ಚಾನ್ಸು ಈ ಟೈಮಲ್ಲಿ ಹತ್ಲಕ್ಕೆ ಬೇಡಿಕೆ ಇಟ್ಬಿಟ್ರೆ ಸಿಗ್ಬೋದು ಅನ್ನುವಂಥ ಲೆಕ್ಕಾಚಾರದಲ್ಲೂ ಇದ್ದಾರಾ ಅನ್ನುವಂಥ ಪ್ರಶ್ನೆಗಳು. ರಣದೀಪ್ ಸಿಂಗ್ ಸುರ್ಜೇವಾಲಾ
ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಅವರು ಕೂಡ ಇದ್ದಾರೆ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಮಪತ್ರ ಸಲ್ಲಿಕೆ ಇದೆಯಲ್ಲ, ಅದು ಮೇಯ್ನ್ ಆಗಿ ಹೈಲೈಟ್ ಆಗಬೇಕಾಗಿತ್ತು. ಅದೆಲ್ಲ ಡೈವರ್ಟ್ ಆಗಿದ್ದು ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಮುಖಾಂತರ. ಹೀಗಿದ್ರು ACC ನಾಯಕರುಗಳೇ ಬರ್ತಾ ಇದ್ದಾರೆ, ಅವ್ರ ಗಮನಕ್ಕೆ ಇಮ್ಮಿಡಿಯೇಟ್ ಆಗಿ ಹೋಗುತ್ತೆ. ಕೊಟ್ರೆ ಕೊಡ್ಲಿ, ಬಿಟ್ರೆ ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅನ್ನುವಂಥ ರೀತಿಯಲ್ಲೇ ಇದೆ ರಾಮಲಿಂಗಾರೆಡ್ಡಿ ಅವರ ಮಾತುಗಳು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ತಿಮ್ಮೇಗೌಡ್ರೆ, ಎಷ್ಟೊತ್ತಿಗೆ ನಾಮಪತ್ರ ಸಲ್ಲಿಕೆ ಆಗುತ್ತೆ, ಏನಾಗ್ತಾ ಇದೆ ಈಗ ವಿಧಾನಸೌಧದಲ್ಲಿ? ತಿಮ್ಮೇಗೌಡ್ರೆ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಏನಾಗ್ತಾ ಇದೆ ವಿಧಾನಸೌಧದಲ್ಲಿ? ಎಷ್ಟೊತ್ತಿಗೆ ನಾಮಪತ್ರ ಸಲ್ಲಿಕೆ ಆಗುತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು? ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ. ನಾಮಪತ್ರ ಸಲ್ಲಿಕೆಗೆ ಕಾಂಗ್ರೆಸ್ನ ಎಲ್ಲಾ ನಾಯಕರುಗಳು ಬಂದಿದ್ದಾರೆ. ರಾಜ್ಯದಿಂದ 4 ಆಯ್ಕೆ ಆಗೋಗ್ಬೋದು ರಾಜ್ಯಸಭೆಗೆ. ಸಂಖ್ಯಾಬಲದ ಆಧಾರದಲ್ಲಿ ಕಾಂಗ್ರೆಸ್ 3 ಕಳಿಸಬಹುದು. ರಾಹುಲ್ ಗಾಂಧಿ ಅವರು ಮಾಧ್ಯಮದತ್ತ ಕೈ ಬೀಸಿದ್ದನ್ನು ಗಮನಿಸಬಹುದು. ಮುಖ್ಯಮಂತ್ರಿಗಳು ಫಸ್ಟ್ ಬೀಸ್ತಾರೆ, ಅದಾದ್ಮೇಲೆ ರಾಹುಲ್ ಗಾಂಧಿ ಅವರು. ಅಲ್ಲೆಲ್ಲರೂ ಕೂಡ ಹೊಸ ಹುದ್ದೆಯಲ್ಲಿರುವಂಥವ್ರೆ. KPCC ಅಧ್ಯಕ್ಷರಾಗಿ ಹೊಸಬರೇ ಇರೋದು BK ಹರಿಪ್ರಸಾದ್. ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು. ತಿಮ್ಮೇಗೌಡ್ರೆ, ಏನ್ ಆಗ್ತಾ ಇದೆ ಅಲ್ಲೀಗ? ಎಷ್ಟೊತ್ತಿಗೆ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ ಖರ್ಗೆ? ಪೃಥ್ವಿರಾಜ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಅಭ್ಯರ್ಥಿಗಳು ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳಾಗಿ ಉಮೇದುವಾರಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತೆ ACC ಕಾರ್ಯದರ್ಶಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಮುಖ್ಯಮಂತ್ರಿ DK ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ರಾಜ್ಯ ಕಾಂಗ್ರೆಸ್ನ ನಾಯಕರು ಸಾಥ್ ಕೊಡ್ತಿದ್ದಾರೆ. ಅದರಂತೆ ವಿಧಾನಸೌಧದ ಮೊದಲ ಮಹಡಿಯಲ್ಲಿರ್ತಕ್ಕಂಥ ಕೊಠಡಿ ಸಂಖ್ಯೆ 121 121ರ ವಿಧಾನಸಭೆ ಕಾರ್ಯದರ್ಶಿ ವಿಶಾಲಾಕ್ಷಿಯು, ಅಂದ್ರೆ ವಿಧಾನಸಭೆ ಕಾರ್ಯದರ್ಶಿಯೂ ಆಗಿರ್ತಕ್ಕಂಥ ಚುನಾವಣಾಧಿಕಾರಿ ವಿಶಾಲಾಕ್ಷಿ ಅವರಿಗೆ ನಾಮಪತ್ರವನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದು. ಇದೇ ಸಂದರ್ಭದಲ್ಲಿ ಕೆಲ ವಿಧಾನ ಪರಿಷತ್ ಅಭ್ಯರ್ಥಿಗಳು ಕೂಡ ನಾಮಪತ್ರವನ್ನು ಸಲ್ಲಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಏನು ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ವಿಧಾನ ಪರಿಷತ್ ಚುನಾವಣೆಯು ಕೂಡ ನಡೆಯತಕ್ಕಂಥ ವಿಧಾನ ಪರಿಷತ್ನ 4 ಅಭ್ಯರ್ಥಿಗಳು ಮತ್ತೆ ರಾಜ್ಯಸಭೆಯ 3 ಅಭ್ಯರ್ಥಿಗಳು ಇವತ್ತು ರಾಹುಲ್ ಗಾಂಧಿಯವರು ಮತ್ತೆ ಸಿದ್ದರಾಮಯ್ಯ DK ಶಿವಕುಮಾರ್ ಅವರ ಸಮ್ಮುಖದಲ್ಲಿ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಇದೀಗ ವಿಧಾನಸಭೆಯನ್ನ ಪ್ರವೇಶ ಮಾಡಿರ್ತಕ್ಕಂಥ ರಾಹುಲ್ ಗಾಂಧಿ ಮತ್ತೆ ಸುರ್ಜೇವಾಲಾ ಸೇರಿದಂತೆ ACC ನಾಯಕರು ಇದೀಗ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಕೊಠಡಿಗೆ ತೆರಳಿದ್ದಾರೆ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ತಮ್ಮ ಕೊಠಡಿಯನ್ನು ವೀಕ್ಷಣೆ ಮಾಡಿ 3ನೇ ಮಹಡಿಯಲ್ಲಿರ್ತಕ್ಕಂಥ ಕಚೇರಿಗೆ ಕರೆದೊಯ್ದಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಅಂದ್ರೆ 5 ರಿಂದ 10 ನಿಮಿಷದ ಒಳಗಾಗಿ ಈ ಒಂದು ವಿಧಾನಸಭೆಯ ಮೊದಲ ಮಹಡಿಯಲ್ಲಿರ್ತಕ್ಕಂಥ ಚುನಾವಣಾ ಅಧಿಕಾರಿಗಳ ಕಚೇರಿಗೆ ಆಗಮಿಸಿ ತಮ್ಮ ಉಮೇದುವಾರಿಕೆಯನ್ನ ಮಲ್ಲಿಕಾರ್ಜುನರು ಸಲ್ಲಿಸಲಿದ್ದಾರೆ. ಪೃಥ್ವಿರಾಜ್, ಅಲ್ಲ, ಇವತ್ತು ಆಕ್ಚುಲಿ ಬೆಳವಣಿಗೆಗಳಾಗ್ತಾ ಇತ್ತು. ಇದರ ನಡುವೆ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಒಂಥರ ಶಾಕಿಂಗ್ ನ್ಯೂಸು ಎಲ್ಲ ಕಾಂಗ್ರೆಸ್ನ ಅಧಿನಾಯಕರಿಗೆ. ಖಂಡಿತವಾಗಿಯೂ ಏನು ರಾಮಲಿಂಗಾರೆಡ್ಡಿಯವರ ರಾಜೀನಾಮೆ ಅಷ್ಟೇ ಅಲ್ಲ, ಹಿರಿಯ ಕಾಂಗ್ರೆಸ್ ನಾಯಕರ, ಹಿರಿಯ ಸಚಿವರ ಅಸಮಾಧಾನವೂ ಕೂಡ ಎಲ್ಲೋ ಒಂದು ಕಡೆಯಾಗಿ ಒಂದು ರೀತಿ ACC ನಾಯಕರಿಗೆ ಒಂದು ರೀತಿ ದೊಡ್ಡ ಮಟ್ಟದ ಶಾಕು. ಯಾಕಂತ ಹೇಳಿದ್ರೆ ಇಂಧನ ಸಚಿವ KJ ಜಾರ್ಜ್ ಅವರು ಕೂಡ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ KPCL ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ನ ಏನು MD ಹುದ್ದೆಗೆ ಬೇರೊಬ್ಬರನ್ನ ಅಂದ್ರೆ ಕಿರಿಯ IAS ಅಧಿಕಾರಿಯನ್ನ ನೇಮಕ ಮಾಡಿರೋದ್ರ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿ ಅವರು ಕೂಡ ತೀವ್ರವಾಗಿ ಬೇಸರಗೊಂಡಿದ್ರು ಅಂತ ಹೇಳಲಾಗ್ತದೆ. ಮತ್ತೊಂದು ಕಡೆಯಾಗಿ DCM ಹುದ್ದೆ ಪ್ಲಸ್ ಸಮಾಜ ಕಲ್ಯಾಣ ಇಲಾಖೆ ಮೇಲೆ ಕಣ್ಣಿಟ್ಟಿದ್ದಂತ ಹಿರಿಯ ಸಚಿವರಾದಂಥ KH ಮುನಿಯಪ್ಪನವರು ಕೂಡ ತಮಗೆ ಖಾತೆ ಬದಲಾವಣೆ ನಿರೀಕ್ಷೆಯಲ್ಲಿದ್ದರು. ಆದರೆ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆಯಲ್ಲಿ ಮುಂದುವರಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ರಾಜೀನಾಮೆಯನ್ನು ಸಲ್ಲಿಸ್ತಾರೆ ಅನ್ನುವಂಥ ನಿಟ್ಟಲ್ಲಿ ಚರ್ಚೆ ಆಗ್ತಾ ಇತ್ತು. ಸೊ ಹೀಗಾಗಿ ಇವತ್ತು ನವದೆಹಲಿಯಿಂದ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ವಿಮಾನದ ಮೂಲಕ ಬಂದಿಳಿದಂಥ ರಾಹುಲ್ ಗಾಂಧಿ ಅವ್ರಿಗೆ ಕೆಲ ಕಾಲ ಒಂದು ರೀತಿ ತಬ್ಬಿಬ್ಬಾದಂಥ ಒಂದು ಪ್ರಸಂಗವೂ ಕೂಡ ನಡೀತು. ಯಾಕಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಅಲ್ಲಿ ಒಂದು ರೀತಿ ರಾಜ್ಯದ ಸಚಿವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. CM ಅಂದ್ರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಇಂಧನ ಸಚಿವ KJ ಜಾರ್ಜ್ ಅವರು ರಾಹುಲ್ ಗಾಂಧಿ ಅವರಿಗೆ ಈ ಒಂದು ವಿಚಾರವನ್ನು ತಪ್ಪಿಸಿದ್ದಾರೆ ಅನ್ನುವಂಥ ಒಂದು ತಕ್ಷಣದ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಸರ್ಕಾರ ರಚನೆ ಅಂದ್ರೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ 2 ದಿನ ಕಳೆದಿಲ್ಲ. ಈ 2 ದಿನದ ನಡುವೆ ಇಷ್ಟೆಲ್ಲ ಹಿರಿಯ ಸಚಿವರ ಅಸಮಾಧಾನ ಯಾಕೆ ಬಂತು ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ
ಇದೀಗ ಏನು ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ತಮ್ಮ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋರಿಂದ ಮಾಹಿತಿಯನ್ನು ಪಡ್ಕೊಳ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಇಂಧನ ಸಚಿವ ಕೆ.ಜೆ. ಜಾರ್ಜ್ ಮತ್ತೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಒಂದು ಹಿಂಟನ್ನು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಸುಳಿವನ್ನ ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿಯವರ ರಾಜೀನಾಮೆ ಮತ್ತೆ ಹಿರಿಯ ಸಚಿವರ ಅಸಮಾಧಾನದ ಬಗ್ಗೆ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಒಟ್ಟಾರೆ ಇವತ್ತು ರಾಜ್ಯ ಪ್ರವಾಸವನ್ನು ಮುಗಿಸಿ ಏನು ನವದೆಹಲಿಗೆ ವಾಪಸ್ಸಾಗುವ ವೇಳೆಗೆ ರಾಹುಲ್ ಗಾಂಧಿಯವರು ಈ ಒಂದು ವಿಚಾರವಾಗಿ ಹಿರಿಯರ ಅಸಮಾಧಾನದ ವಿಚಾರವಾಗಿ ಎದ್ದಿರ್ತಕ್ಕಂಥ ಒಂದು ಗೊಂದಲ ಅಸಮಾಧಾನಕ್ಕೆ ತೆರೆ ಎಳಿತಾರೆ ಅನ್ನುವಂಥ ಒಂದು ತಕ್ಷಣದ ಮಾಹಿತಿ ನ್ಯೂಸ್ 18ಗೆ ಲಭ್ಯ ಆಗಿರುವಂತದ್ದು. ಪೃಥ್ವಿರಾಜ್ ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿನ ಪಡ್ಕೊಳ್ತಾ ಹೋಗ್ತೀನಿ. ವಿರೋಧ ಪಕ್ಷ ನಾಯಕ ಅಶೋಕ್ ಮಾತಾಡ್ತಿದ್ದಾರೆ, ನೋಡೋಣ. ಲಿಂಗಾರೆಡ್ಡಿ ಅವರು ಧೈರ್ಯ ಮಾಡಿ ರಾಜೀನಾಮೆ ಕೊಟ್ಟಿದ್ದಾರೆ, ನ್ಯಾಯ ಕೊಡಿ ಅಂತೇಳಿ. ಈ ಥರ ಇನ್ನೆಷ್ಟು ಜನ ಸಚಿವರುಗಳು ಮುಂದಿನ ದಿನಗಳಲ್ಲಿ ನ್ಯಾಯಕ್ಕಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಧಮಕಿ ಹಾಕ್ತಾರೋ ಗೊತ್ತಿಲ್ಲ. ಒಟ್ಟಾರೆ ಇವಾಗ ಬಂದಂಥ ಸ್ವೇರಿಂಗ್ ಮಾಡಿ 3 ದಿನಕ್ಕೆ 3 ಬಾಗಿಲಾಕಿರುವಂಥ ಕಾಂಗ್ರೆಸ್ಸನ್ನು ನೋಡ್ತಾ ಇದ್ದೀರಿ. ಅದ್ರ ಜೊತೆಗೆ ನೆನ್ನೆನೇ ಹೊಸ ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿದ್ದಾರೆ. ದುಡ್ಡೆಲ್ಲಿಂದ ತರ್ತಾರೆ ಅದನ್ನು ಎಕ್ಸ್ಪ್ಲೈನ್ ಮಾಡೇ ಇಲ್ಲ. 3 ತಿಂಗಳಿಂದ ಪೆನ್ಷನ್ ಅಮೌಂಟ್ 3 ತಿಂಗಳಿಂದ 3,000 ಕೋಟಿ ಕೊಡಬೇಕು. 3 ತಿಂಗಳಿಂದ ಬಡವರಿಗೆ ಔಷಧಿ ತಗೊಳಕ್ಕೆ ಇದ್ದಂಥ ಪೆನ್ಷನ್ ಹಣನೂ ಕೂಡ ಬಂದಿಲ್ಲ. ಯಾವುದೇ ಸರ್ಕಾರ ಇಷ್ಟು ಕೆಟ್ಟದಾಗಿ ಪೆನ್ಷನ್ದಾರರಿಗೆ ನಡೆಸ್ಕೊಂಡಿಲ್ಲ. ಇವತ್ತು ಕೂಡ ಬೆಳಗ್ಗೆ ನನ್ನ ಹತ್ರ ಬಂದು ಮನವಿ ಕೊಟ್ಟೋದು, ಪೆನ್ಷನ್ ಬಂದಿಲ್ಲ ನಮಗೆ ಅಂತೇಳಿ. ಅಂದರೆ ಈ ಸರ್ಕಾರ ಹಣ ಇಲ್ಲ. ಮತ್ತು ಆಡಂಬರದ ಮಾತು, ಡಿ.ಕೆ. ಶಿವಕುಮಾರ್ದು ದಿನ ಒಂದೊಂದು ಆಡಂಬರ. ಬ್ರ್ಯಾಂಡ್ ಬೆಂಗಳೂರು ಅಂತ ಒಂದು ಆಡಂಬರ, ಬೆಂಗಳೂರನ್ನು ವಿಶ್ವ ಮಟ್ಟಕ್ಕೆ ತಗೊಂಡೋಗ್ತೀನಿ ಅಂತ ಆಡಂಬರ. 3 ವರ್ಷದಿಂದ ಏನು ಮಾಡ್ದಪ್ಪ ಬೆಂಗಳೂರಿಗೆ? ಏನೂ ಇಲ್ಲ. ಗಾರ್ಬೇಜ್ ಸಿಟಿ ಮಾಡಾಕ್ದೆ, ಹಳ್ಳಗಳ ಸಿಟಿ ಮಾಡಾಕ್ದೆ, ಪಾಟೋಲ್ ಮಾಡಾಕಿದ್ರಿ. ಇವಾಗ ಬೇರೆ ಹೊಸದಾಗಿ ಅದು ಮಾಡ್ತೀನಿ ಇದು ಮಾಡ್ತೀನಿ. ಏನು ನೆನೆ ಏನು ರೌಡಿಗಳೆಲ್ಲ ನಿಗ್ರಹ ದಳ ಅಂತೆ. ಎಲ್ಲರೂ ನಗ್ತಾವ್ರೆ, ಇಡೀ ಬೆಂಗಳೂರಲ್ಲಿ ಇಡೀ ಕರ್ನಾಟಕದಲ್ಲಿ ನಗ್ತಾವ್ರೆ. ರೌಡಿಗಳ ನಿಗ್ರಹ ಅಂತೆ. ಯಾರಿಂದ? ಹರಿಪ್ರಸಾದ್ ಅವರಿಂದ, ಡಿ.ಕೆ. ಶಿವಕುಮಾರಿಂದ ರೌಡಿಗಳ ನಿಗ್ರಹ ಸಾಧ್ಯನಾ? ನೀವೇ ಹೇಳಿ, ಸಾಧ್ಯನಾ? ಯಾರಾದರೂ ನಂಬ್ತಾರ? ಅದರಿಂದ ನನಗನ್ಸ್ತೈತೆ ಇವರು ಹೇಳೋದು ಬೊಗಳೆ, ಬಿಡ್ತಾ ಇರೋದೆಲ್ಲ ಬೊಗಳೆ, ಯಾವುದು ಇದು ಸಾಕಾರ ಆಗಲ್ಲ. ಇಲ್ಲಿ ಡಿ.ಕೆ. ಶಿವಕುಮಾರ್ ಮಾಡಿರೋದು ಈ ರಾಹುಲ್ ಗಾಂಧಿ ಬಂದಿದ್ದಾರಲ್ಲ, ದುಡ್ಡು ವಸೂಲಿ ಮಾಡ್ಕೊಂಡು ಹೋಗೋಕ್ಕಷ್ಟೇ. ಇವ್ರು ದುಡ್ಡು ಕೊಡಬೇಕು, ಅವ್ರು ವಸೂಲಿ ಮಾಡ್ಕೊಂಡು ಹೋಗ್ಬೇಕು, ಅಷ್ಟೇ ಇದು. ಇದೆಲ್ಲ ನೋಡ್ತಾ ಇದ್ರೆ ಕಾಂಗ್ರೆಸ್ ಒಡೆದ ಮನೆ ಆಗಿರೋದು, ಸರ್ಕಾರ ಬಿದ್ದೋಗ್ತೈತೆ. ಮಧ್ಯಂತರ ಚುನಾವಣೆ ಬಂದರೂ ಆಶ್ಚರ್ಯ ಬೀಳ್ಬೇಡಿ. ಮಧ್ಯಂತರ ಚುನಾವಣೆಯೂ ಖಚಿತ. ಡಿ.ಕೆ. ಶಿವಕುಮಾರ್ ಮಾತಲ್ಲೇ ಹೇಳೋದಾದರೆ ಖಚಿತ. ಇಷ್ಟು ಗೊಂದಲ ಇರೋದು, ಗೊಂದಲದ ಗೂಡಾಗಿ ಯಾವ್ಯಾವ ಮಂತ್ರಿಗಳು ರಾಜೀನಾಮೆ ಕೊಟ್ಟು ಎಲ್ಲೆಲ್ಲಿ ಹೋಗ್ತಾರೋ ಗೊತ್ತಿಲ್ಲ. ಅಂದರೆ ಮುಂದಿನ ದಿನಗಳಲ್ಲಿ ಮುಂದೆ 2028 ಚುನಾವಣೆಗೆ ಕಾಂಗ್ರೆಸ್ ಒಗ್ಗಟ್ಟಾಗಿ ಜನಗಳ ಮುಂದೆ ಬರಲ್ಲ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತದೆ. ರೆಡ್ಡಿ ರಾಜೀನಾಮೆ ಬೆನ್ನಲ್ಲೇ ಬೆಂಬಲಿಗರು ಕೂಡ ರಿಸೈನ್ ಮಾಡ್ತಾ ಇದ್ದಾರೆ. ಸಾಮೂಹಿಕ ರಾಜೀನಾಮೆ, ರಾಮಲಿಂಗಾರೆಡ್ಡಿ ಬೆಂಬಲಿಗರಿಂದ ಸಾಮೂಹಿಕ ರಾಜೀನಾಮೆ. ಖರ್ಗೆ ಅವರಿಗೆ ರಾಜೀನಾಮೆ ಸಲ್ಲಿಸಿರುವಂಥದ್ದು ಬೆಂಬಲಿಗರು. ಒಂದು BTM ಲೇಔಟ್ ಅಲ್ಲಿ ಇರುತ್ತಲ್ಲ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, BTM ಲೇಔಟ್ನದ್ದು, ಆ ಅಧ್ಯಕ್ಷರು, ಈ ಪದಾಧಿಕಾರಿಗಳು, ಅದು ಇದು ಅಂತೆಲ್ಲ ಪೋಸ್ಟ್ಗಳು ಇರ್ತಾವಲ್ಲ, ಅದಕ್ಕೆಲ್ಲ ರಾಜೀನಾಮೆ ಸಲ್ಲಿಸಿದ್ದಾರೆ ರಾಮಲಿಂಗಾರೆಡ್ಡಿ ಅವರ ಬೆಂಬಲಿಗರು. ಖಾಸಗಿ ಹೋಟೆಲ್ನಲ್ಲಿ ಆಪ್ತರ ಜೊತೆ ಚರ್ಚಿಸಿ ಪ್ರಯಾಣ. ರಾಮಲಿಂಗಾರೆಡ್ಡಿ ಅವರು ಅಜ್ಞಾತ ಸ್ಥಳದಲ್ಲಿದ್ದಾರೆ. ಅವರ ಬೆಂಬಲಿಗರು ಕೂಡ ರಿಸೈನ್ ಮಾಡ್ತಾ ಇದ್ದಾರೆ. ಅದನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕಳುಹಿಸಿ ಕೊಡಲಾಗಿದೆಯಂತೆ. ಮತ್ತು ಒಂದು ಕಡೆ ನಿಮಗೆ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ದೀವಿ. ಸಿದ್ದರಾಮಯ್ಯನವರು, KC ವೇಣುಗೋಪಾಲ್, GC ಚಂದ್ರಶೇಖರ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಾ ಇದ್ದಾರೆ, ಗಮನಿಸ್ಬೋದು. ACC ಅಧ್ಯಕ್ಷರು ಅವರು ನಾಮಿನೇಷನ್ ಮಾಡಲಿದ್ದಾರೆ. ಸಿದ್ದರಾಮಯ್ಯನವರು ಮುಂಚೆನೇ ಬಂದರು. ಅವರ ಜೊತೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, KC ವೇಣುಗೋಪಾಲ್ ಬರ್ತಾ ಇರುವಂಥ ದೃಶ್ಯಾವಳಿ ಗಮನಿಸ್ಬೋದು. KPCC ಅಧ್ಯಕ್ಷ BK ಹರಿಪ್ರಸಾದ್ ಕೂಡ ಇದ್ದಾರೆ. ರಾಹುಲ್ ಗಾಂಧಿ ಅವರು ಕೂಡ ಬರ್ತಾರೆ ಈಗ ಅವ್ರ ಜೊತೆ ಸಾಥ್ ಕೊಡಲಿಕ್ಕೆ ನಾಮಿನೇಷನ್ ಸಲ್ಲಿಸುವಂಥ ಸಂದರ್ಭದಲ್ಲಿ.
ರಣದೀಪ್ ಸಿಂಗ್ ಸುರ್ಜೇವಾಲಾ, ಈಶ್ವರ್ ಖಂಡ್ರೆ, ಡಿ.ಕೆ. ಶಿವಕುಮಾರ್, ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ, ರಾಹುಲ್ ಗಾಂಧಿ ಗಮನಿಸಬಹುದು ನೀವು, ನಾಮಿನೇಷನ್ ಎಐಸಿಸಿ ಅಧ್ಯಕ್ಷರ ನಾಮಿನೇಷನ್ ಸಂದರ್ಭದಲ್ಲಿ ಭಾಗಿಯಾಗ್ತಿರೋದು. ರಾಹುಲ್ ಗಾಂಧಿ ಅವ್ರನ್ನ ನೆಡ್ಕೊಂಡು ಬರ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡ್ಲಿಕ್ಕೆ ಕೇಳ್ತಾ ಇದ್ದಾರೆ, ನೋ ರಿಯಾಕ್ಷನ್. ಮರು ಆಯ್ಕೆ ರಾಜ್ಯಸಭೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಕೂಡ ಹೌದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿಶಾಲಾಕ್ಷಿ ಅವ್ರ ಚೇಂಬರಿಗೆ ಹೋಗಿರೋದು. ಈಗ ವಿಧಾನಸೌಧದ ಕಾರ್ಯಾಲಯ, ಅಲ್ಲಿನ ಅಧಿಕಾರಿ ವಿಶಾಲಾಕ್ಷಿ ಅವರ ಚೇಂಬರ್ಗೆ ಹೋಗಿದ್ದಾರೆ. ರಾಜ್ಯಸಭೆಗೆ ನಾಮಿನೇಷನ್ ಸಲ್ಲಿಕೆ ಮಾಡಲಾಗಿದೆ. ಇದರಲ್ಲಿ ಏನು ಪೈಪೋಟಿ ಇರಲ್ಲ ಈ ಎಲೆಕ್ಷನ್ನಲ್ಲಿ. ಇದು ಅವಿರೋಧ ಆಯ್ಕೆನೇ ಆಗುತ್ತೆ ಆಲ್ಮೋಸ್ಟ್. ಯಾಕೆಂದರೆ ಆ ಸಂಖ್ಯಾಬಲ ಕಾಂಗ್ರೆಸ್ನಲ್ಲಿ ಇದೆ. ಸಂಖ್ಯಾಬಲ ಇರುವಂಥ ಹಿನ್ನೆಲೆಯಲ್ಲಿ 3 ಜನ ಈಸಿಯಾಗಿ ಕಾಂಗ್ರೆಸ್ನಿಂದ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ. ಇನ್ನೊಂದು ಸ್ಥಾನ BJP ಗೆಲ್ಲಬಹುದು ಸಂಖ್ಯಾಬಲದ ಆಧಾರದಲ್ಲಿ. ಅವರಿನ್ನೂ ಅನೌನ್ಸ್ ಮಾಡಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಾ ಇದ್ದಾರೆ. ತಂದೆಯ ನಾಮಿನೇಷನ್ ಸಂದರ್ಭದಲ್ಲಿ ಒಳಗಡೆ ಹೋಗ್ತಾ ಇರುವಂಥದ್ದು ಗಮನಿಸ್ಬೋದು. ರಾಜ್ಯದ ನೂತನ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರೆಲ್ಲ ಒಳಗಡೆ ಹೋಗ್ಲಿಕ್ಕೂ ಮುಂಚೆಯ ದೃಶ್ಯಾವಳಿ ಈಗ ಬರ್ತಾ ಇದೆ, ಗಮನಿಸ್ಬೋದು. KJ ಜಾರ್ಜ್ ಮುಂಚೆನೇ ಇದ್ರು ಅಲ್ಲಿ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, KC ವೇಣುಗೋಪಾಲ್ ಎಲ್ಲರೂ ಕೂಡ ಒಬ್ಬೊಬ್ಬರ ಹಾಗೆ ಬಂದಂತಹ ದೃಶ್ಯಾವಳಿ ಅದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ನಾಮಿನೇಷನ್ ಪ್ರಕ್ರಿಯೆಯ ಸಂದರ್ಭದಲ್ಲಿ నేను ಕೆಲವೇ ಕ್ಷಣಗಳಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಆಗ್ತಾ ಇರುತ್ತೆ. ಒಳಗಡೆ ನಾಮಿನೇಷನ್ ಪ್ರಕ್ರಿಯೆ, ನಾಮಿನೇಷನ್ ಸಲ್ಲಿಸ್ತಾ ಇದ್ದಾರೆ ಆಲ್ರೆಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅವರಿಗೆ CM, ಮಾಜಿ CM, ಕಾಂಗ್ರೆಸ್ನ ಸಂಘಟನಾ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್, ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ರಾಜ್ಯದ ಹಿರಿಯ ನಾಯಕರು ಅವರೆಲ್ಲ ಸಾಥ್ ಕೊಟ್ಟಿದ್ದಾರೆ. ಆದರೆ 5 ಜನ ಇರಬೇಕು ನಾಮಿನೇಷನ್ ಪ್ರಕ್ರಿಯೆ ಸಂದರ್ಭದಲ್ಲಿ. ಎಷ್ಟು ಸೆಟ್ ಸಲ್ಲಿಸ್ತಾರೋ ಏನೋ ನಾಮಿನೇಷನ್, 2-3 ಸೆಟ್ ಸಲ್ಲಿಸ್ಬೋದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ನಾಮಿನೇಷನ್ ಪ್ರಕ್ರಿಯೆ ಎಲ್ಲ ಮುಗಿತಾ? ಎಲ್ಲ ಒಳಗಡೆ ಹೋಗಿದ್ದಾರೆ? ಪೃಥ್ವಿರಾಜ್, ಈಗಷ್ಟೇ ಶುರು ಆಗಿ ಅಲ್ಲಿ ವಿಧಾನಸೌಧದಲ್ಲಿ ಇರುವಂತ ಕಾರಣಕ್ಕೋಸ್ಕರ ಡಿಸ್ಟರ್ಬೆನ್ಸ್ ಇದೆ. ಕೃಷ್ಣ, ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಗಮನಿಸಬಹುದು ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ. ಈಗ ಕೆಲವೇ ನಿಮಿಷಗಳಲ್ಲಿ ಹೊರಗಡೆ ಬರ್ತಾರೆ. ಅದಾದ್ಮೇಲೆ ಆದರೂ ಮಾತಾಡ್ತಾರ ಗೊತ್ತಲ್ಲ. ಮಾತನಾಡುವಂಥದ್ದು ಆಲ್ಮೋಸ್ಟ್ ಡೌಟೇ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಏಕೆಂದರೆ ಗೊತ್ತಲ್ಲ, ಅವ್ರ ನಾಮಿನೇಷನ್ ಪ್ರಕ್ರಿಯೆಗಿಂತ ಈಗ ಆಗ್ತಾ ಇರುವಂಥ ಬೆಳವಣಿಗೆಗಳಿದಾವಲ್ಲ, ಅದಕ್ಕೇನು ಆನ್ಸರ್ ಮಾಡೋದು ಅಂತ AICC ಅಧ್ಯಕ್ಷರು. ಅದಕ್ಕೇನಪ್ಪ ಆನ್ಸರ್ ಮಾಡಲಿ ಅಂತ. ಈಗ ಬರೀ ನಾಮಿನೇಷನ್ದಾಗಿದ್ರೆ ಖುಷಿಯಿಂದ ಮಾತನಾಡ್ಬಿಟ್ಟಿರೋರು. ಹೌದು, ಇನ್ನೊಮ್ಮೆ ಹಾಕಿದ್ದೀನಿ, ನಾಮಿನೇಷನ್ ಸಲ್ಲಿಸಿದ್ದೀನಿ, ನಮ್ಮ ಸರ್ಕಾರ ಬಂದಿದೆ, ನಮ್ಮ ಶಾಸಕರಿದ್ದಾರೆ, ಸಂಖ್ಯಾಬಲದ ಆಧಾರದಲ್ಲಿ 3 ಜನ ರಾಜ್ಯಸಭೆಗೆ ಆಯ್ಕೆ ಆಗಲಿದ್ದಾರೆ, ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ, ಇದು ಖುಷಿಯ ವಿಚಾರ, ಇದೆಲ್ಲ ಹೇಳ್ಬಿಟ್ಟಿರೋರು. ಆದರೆ ಕೇಳೋದೇನು, ಸರ್ ಅಸಮಾಧಾನ, ರಾಮಲಿಂಗಾರೆಡ್ಡಿ ಅವ್ರ ಕತೆ ಏನಾಯಿತು, ಚೇಂಜ್ ಮಾಡ್ತೀರಾ? ಹಿರಿಯ ನಾಯಕರು ಮುನಿಯಪ್ಪ ಅವರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ ಕೇಳ್ಬಿಟ್ರೆ ಮುಜುಗರ ಅಲ್ವಾ ಅದು? ಅದು ರಾಹುಲ್ ಗಾಂಧಿ ಬೇರೆ ಬಂದಿರುವಂಥ ಸಂದರ್ಭದಲ್ಲಿ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಮರು ಆಯ್ಕೆ ಇದು ರಾಜ್ಯಸಭೆಗೆ. ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಕೂಡ ಹೌದು ಮಲ್ಲಿಕಾರ್ಜುನ್ ಖರ್ಗೆ ಅವರು.
ಈಗ ಮತ್ತೊಮ್ಮೆ ಆಯ್ಕೆಯಾಗಿ ಮತ್ತೆ ಅವರು ಮುಂದುವರಿಯಲಿದ್ದಾರೆ. ನಮ್ಮ ಪ್ರತಿನಿಧಿ ಕೃಷ್ಣ ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಕೃಷ್ಣ, ಏನಾಗ್ತಾ ಇದೆ? ಪೃಥ್ವಿರಾಜ್, ಸದ್ಯಕ್ಕೆ ಈಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಸಭೆ ಸ್ಥಾನಕ್ಕೆ ನಾಮಪತ್ರವನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ನಾಮಪತ್ರ ಸಲ್ಲಿಕೆಗೆ ಮುಂಚಿತವಾಗಿ ಅವ್ರು ಬಂದಿದ್ರು. ಏನೆಲ್ಲ ಪ್ರಕ್ರಿಯೆಗಳೆಲ್ಲ ಆಗ್ಬೇಕು ಅದೆಲ್ಲ ಕೂಡ ಸಿದ್ಧತೆಯನ್ನ ತಾವೇ ಮಾಡ್ಕೊಂಡ್ರು. ಈಗ ಅಂತಿಮವಾಗಿ ನಾಮಪತ್ರ ಏನಿದೆ ಅದಕ್ಕೆ ಸಹಿಯನ್ನ ಹಾಕೋದ್ರ ಮುಖಾಂತರವಾಗಿ ಈಗ ಒಟ್ಟಾಗಿ ಲೋಕಸಭಾ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಹಾಲಿ ಸಿಎಂ ಡಿ.ಕೆ. ಶಿವಕುಮಾರ್ ಸೇರಿದಂತೆ ರಾಜ್ಯದ ಪ್ರಮುಖ ನಾಯಕರೆಲ್ಲರೂ ಕೂಡ ಒಟ್ಟಾಗಿ ಈಗ ನಾಮಪತ್ರ ಸಲ್ಲಿಕೆಯನ್ನ ಈಗ ಚುನಾವಣಾಧಿಕಾರಿಗೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ಈಗಷ್ಟೇ ಚುನಾವಣಾಧಿಕಾರಿ ನಾಮಪತ್ರ ಸಲ್ಲಿಕೆ ಸರಿಯಾಗಿದೆ ಏನು ಅನ್ನೋದ್ರ ಬಗ್ಗೆ ಕೂಡ ಈಗ ಪರಿಶೀಲನೆ ಕೂಡ ಮಾಡ್ತಾ ಇರುವಂತದ್ದು. ಪರಿಶೀಲನೆ ಮಾಡಿದ ಬಳಿಕವಾಗಿ ಮತ್ತೊಮ್ಮೆ ಅವ್ರ ಮುಂದೆ ಸಹಿ ಸಂಗ್ರಹವನ್ನು ಮಾಡಿ ಅದನ್ನ ಸ್ವೀಕಾರ ಮಾಡಿದ ಬಳಿಕವಾಗಿ ಅವರು ಮುಂದಿನ ಪ್ರಕ್ರಿಯೆಯನ್ನ ಶುರು ಮಾಡುವಂತ ಕೂಡ ಮುಂದಾಗುವ ಸಾಧ್ಯತೆ ಇದೆ. ಈಗಾಗಲೇ ಎಐಸಿಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಸಭೆಯಲ್ಲೂ ಕೂಡ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷ ನಾಯಕರಾಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಒಂದ್ ಕಡೆಗೆ ಅವರಿಗೆ ಬಲವನ್ನ ಕೊಡಬೇಕು, ಮತ್ತೆ ರಾಜ್ಯ ಮಟ್ಟದಲ್ಲೂ ಕೂಡ ಪ್ರಬಲ ನಾಯಕರು. ಹಾಗಾಗಿ ಈಗ ರಾಹುಲ್ ಗಾಂಧಿ ಅವರು ಅವ್ರ ಕೈ ಬಲಪಡಿಸಬೇಕು ಮತ್ತೆ ಅವರಿಗೆ ಶಕ್ತಿ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿನೇ ರಾಹುಲ್ ಗಾಂಧಿ ಅವರು ಈಗ ಬಂದಿರತಕ್ಕಂಥದ್ದು ಸಾಕಷ್ಟು ಮಹತ್ವನ ಪಡ್ಕೊಂಡಿದೆ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಇಲ್ಲಿ ವಿಧಾನಸೌಧಕ್ಕೆ ಬಂದು ರಾಜ್ಯದ ನಾಯಕರಾಗಿರ್ತಕ್ಕಂಥ ಖರ್ಗೆ ಅವರು ನಾಮಪತ್ರ ಸಲ್ಲಿಕೆ ಮಾಡುವಂತ ಸಂದರ್ಭದಲ್ಲಿ ಏನು ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ. ರಾಹುಲ್ ಗಾಂಧಿ ಅವರ ಜೊತೆಗೆ ಎಲ್ಲ ಒಂದ್ ಕಡೆ ಒಂದು ಒಗ್ಗಟ್ಟು ಮೂಡಬೇಕು ಅನ್ನೋದು ಕಾರಣಕ್ಕೋಸ್ಕರವಾಗಿ ಇಡೀ ಸರ್ಕಾರದ ಶಾಸಕರು, ಆಡಳಿತ ಪಕ್ಷದ ಶಾಸಕರು, ಸಚಿವರು, ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಕೂಡ ಈಗಾಗಲೇ ಜಮಾವಣೆಗೊಂಡಿರುವಂತದ್ದು. ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡೋದು ಒಂದ್ ಕಡೆ ಆದ್ರೆ ಅವ್ರ ಮಾತಾಡಿಸುವಂತದ್ದು ಒಂದ್ ಕಡೆ, ಮತ್ತೊಂದ್ ಕಡೆ ಕೆಲ ಅಸಮಾಧಾನಿತ ಸಚಿವರುಗಳಾಗಿರ್ಬೋದು, ಕೆಲವೊಂದು ಅಸಮಾಧಾನಿತ ಶಾಸಕರಾಗಿರ್ಬೋದು, ಮತ್ತೆ ಮಂತ್ರಿ ಮಂಡಲ ವಿಸ್ತರಣೆಗೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡೋದಕ್ಕೆ ದೆಹಲಿ ಮಟ್ಟದಲ್ಲಿ ಬಹಳಷ್ಟು ಲಾಬಿಯನ್ನ ಮಾಡ್ತಾ ಇದ್ರು. ಎಲ್ಲ ಒಂದ್ ಕಡೆ ಭೇಟಿ ಕೂಡ ಅವ್ರಿಗೆ ಸಾಧ್ಯವಾಗಿರ್ಲಿಲ್ಲ. ಈಗ ರಾಜ್ಯಕ್ಕೆ ಬಂದಿದ್ದಾರೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಜ್ಯಸಭೆ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೊಮ್ಮೆ ರಾಜ್ಯಸಭೆಗೆ ಏನು ಆಯ್ಕೆಗೆ ಮುಂದಾಗಿದ್ದಾರೆ. ಅವ್ರಿಗೆ ಈಗ ಬಲ ಕೊಡುವಂತ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಬಂದಂತ ಸಂದರ್ಭದಲ್ಲಿ ಅವ್ರ ಸಮ್ಮುಖದಲ್ಲೇನೆ ಎಲ್ಲ ಒಂದ್ ಕಡೆ ಕಾಣಿಸ್ಕೊಳ್ಳುವಂಥದ್ದು, ಆತ್ಮೀಯವಾಗಿ ಮಾತಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಶಾಸಕರು ಮತ್ತೆ ಸಚಿವರೆಲ್ಲರೂ ಕೂಡ ಬಂದಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಮತ್ತೊಂದ್ ಕಡೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಿಎಂ ಡಿ.ಕೆ. ಶಿವಕುಮಾರ್ ಎಲ್ಲರೂ ಕೂಡ ಇನ್ನೇನು ಕೆಲವೇ ಕ್ಷಣಗಳು ಹೊರಗಡೆ ಬರುವಂತ ಸಾಧ್ಯತೆ ಇದೆ. ಹೊರಗಡೆ ಬಂದು ನಾಮಪತ್ರ ಸಲ್ಲಿಕೆ ಮಾಡಿದ ಬಳಿಕವಾಗಿ ಎಲ್ಲೊಂದ್ ಕಡೆ ಒಂದು ಒಗ್ಗಟ್ಟು ಪ್ರದರ್ಶನ ಮಾಡುವಂತದ್ದು. ಅಂದ್ರೆ ಯಾವುದೇ ರಾಜ್ಯದಲ್ಲಾದ್ರೂ ಕೂಡ ಈ ರಾಷ್ಟ್ರೀಯ ನಾಯಕರು ಎಲ್ಲೊಂದ್ ಕಡೆ ಕೈ ಮೇಲಕ್ಕೆತ್ತಿ ಒಗ್ಗಟ್ಟು ಪ್ರದರ್ಶನ ಮಾಡುವಂತದ್ದು ನಾವು ಕಂಡಿದ್ದೇವೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಹಾಗಾಗಿ ಎಲ್ಲರೂ ಕೂಡ ನಾವು ಒಟ್ಟಾಗಿದ್ದೇವೆ ಅನ್ನೊಂದು ಸಂದೇಶವನ್ನ, ಮತ್ತೆ ಇಲ್ಲೊಂದ್ ಕಡೆ ಕೇಂದ್ರದ ಬಿಜೆಪಿ ಎನ್ಡಿಎ ಸರ್ಕಾರದ ವಿರುದ್ಧವಾಗಿ ಒಂದು ಸಂದೇಶವನ್ನ ಕೊಡುವಂತ ನಿಟ್ಟಿನಲ್ಲಿ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಎಲ್ಲೊಂದ್ ಕಡೆ ಅಸಮಾಧಾನತೆ ಕೂಡ ಇದೆ. ಸರ್ಕಾರದಲ್ಲಿ ಈಗ ತಾನೇ ಹೊಸ ಸಚಿವ ರಾಮಲಿಂಗರೆಡ್ಡಿ ಅವರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ. ಇದ್ರ ನಡುವೆ ರಾಹುಲ್ ಗಾಂಧಿ ಅವರು ಇಲ್ಲಿ ಬಂದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬಲ ತುಂಬುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಹಾಗಾಗಿ ಒಂದ್ ಕಡೆ ಏನಾದ್ರು ರಾಷ್ಟ್ರೀಯ ನಾಯಕರು ಏನಾದ್ರು ಸಂದೇಶವನ್ನು ಕೊಡಬಹುದಾ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಕೆಲ ಶಾಸಕರು ಕೂಡ ಇರುವಂತದ್ದು. ಮತ್ತೊಂದ್ ಕಡೆ ಹೊಸದಾಗಿ ಇರ್ತಕ್ಕಂಥ ಸಚಿವರು ಕೂಡ ಎಲ್ಲೊಂದ್ ಕಡೆ ರಾಹುಲ್ ಗಾಂಧಿ ಅವರಿಗೆ ಅಭಿನಂದನೆ ಕೂಡ ಸಲ್ಲಿಕೆಯನ್ನು ಮಾಡುವಂತದ್ದು, ಮತ್ತೆ ಅವ್ರ ಜೊತೆ ಆತ್ಮೀಯವಾಗಿ ಮಾತಾಡುವಂತದ್ದು, ಮತ್ತೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಕೆಲಸವನ್ನ ಮಾಡಬೇಕು, ಮತ್ತೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಯಾವ ರೀತಿಯಾಗಿ ಹೋರಾಟವನ್ನ ಮಾಡಬೇಕು, ಹೀಗೆ ಒಂದಷ್ಟು ಚರ್ಚೆ ಮಾಡೋದಕ್ಕೂ ಕೂಡ ಕಾತರದಿಂದ ಕಾಯ್ತಾ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾಮಪತ್ರ ಸಲ್ಲಿಕೆ ಮುಗಿದ ಕೂಡಲೇ ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧಿ. ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಸೆಕೆಂಡ್ ಟರ್ಮಿಗೆ ಆಯ್ಕೆ ಆಗ್ತಾ ಇರುವಂತದ್ದು, ಅವಿರೋಧವಾಗಿ ಆಯ್ಕೆ ಆಗಲಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. 2020ರಲ್ಲಿ ಮೊದಲ ಬಾರಿಗೆ ರಾಜ್ಯಸಭೆಗೆ ಹೋಗಿದ್ರು. ಈಗ 2026ರಲ್ಲಿ ಎರಡನೇ ಬಾರಿಗೆ ತಮ್ಮ ಆಯ್ಕೆಯನ್ನ ಬಯಸಿದ್ದಾರೆ. ಹಾಗೆ ಆಗ್ತಾರೆ. ವರಿಷ್ಠರ ಮೇಲೆ ರೆಡ್ಡಿ ಒತ್ತಡ ತಂತ್ರನ ಅಂತ ರಾಮಲಿಂಗಾರೆಡ್ಡಿ ಅವರು ಒತ್ತಡ ತಂತ್ರವನ್ನ ಅನುಸರಿಸ್ತಾ ಇದ್ದಾರಾ? ರೆಡ್ಡಿ ಬೆನ್ನಲ್ಲೇ ಬೆಂಬಲಿಗರು ಕೂಡ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ನೇರವಾಗಿ ಖರ್ಗೆ ಅವರಿಗೆ ರಾಜೀನಾಮೆ ಸಲ್ಲಿಕೆ ಮಾಡಲಾಗ್ತಾ ಇದೆ. ಅವರ ಬೆಂಬಲಿಗರು ರಾಜೀನಾಮೆ ಕೊಡುವ ಮುಖಾಂತರ ಇನ್ನಷ್ಟು ಒತ್ತಡವನ್ನ ಹಾಕಲಾಗ್ತಾ ಇದೆ. ಯಾಕೆಂದ್ರೆ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು, ನನಗೆ ಆತ್ಮಸಾಕ್ಷಿ ವಿರುದ್ಧವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಆಗ್ತಾ ಇಲ್ಲ, ನಾನು ಕಾಂಗ್ರೆಸ್ ಶಾಸಕನಾಗೇ ಇರ್ತೇನೆ, ಆದರೆ ಸಚಿವ ಸ್ಥಾನ ಬೇಡ ಅಂತ ಹೇಳಿದ್ರು. ಅವರ ಬೆಂಬಲಿಗರೆಲ್ಲ ಈಗ ರಾಜೀನಾಮೆ ಕೊಡ್ಲಿಕ್ಕೆ ಶುರು ಕೊಟ್ಟಿದ್ದಾರೆ. ಮೊಬೈಲ್ ಸ್ವಿಚ್ ಆಫ್ ಮಾಡಿ ತೆರಳಿರುವಂಥದ್ದು ರಾಮಲಿಂಗಾರೆಡ್ಡಿ ಅವರು. ವರಿಷ್ಠರ ಮೇಲೆ ರಾಮಲಿಂಗಾರೆಡ್ಡಿ ಇದು ಸ್ಪಷ್ಟವಾಗಿ ಒತ್ತಡ ತಂತ್ರನ ಅನ್ನುವಂಥ ಪ್ರಶ್ನೆ ಬೇರೆ ಎದ್ದಿದೆ. ಯಾಕೆಂದ್ರೆ ಅವರು ರಾಜೀನಾಮೆ ಪತ್ರವನ್ನು ಬರೆದು ಸಹಿಯನ್ನು ಹಾಕಿ ಅವರ PS ಕಡೆಯಿಂದ ಕೊಟ್ಟು ಕಳಿಸಿದ್ರು. ಅವರೆಲ್ಲೋ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿಗೆ ತುಷಾರ್ ಗಿರಿನಾಥ್ ಅವರಿಗೆ ಕೊಡಲಾಗಿರುವಂಥದ್ದು ಇನ್ನೂ ಅಕ್ಸೆಪ್ಟ್ ಆಗಿಲ್ಲ. ಈ ಸಂದರ್ಭದಲ್ಲಿ ಅವ್ರದ್ದು ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಇನ್ನು ಅವ್ರ ಬೆಂಬಲಿಗರು ಅಸಮಾಧಾನಗೊಂಡಿದ್ದಾರೆ. ಅವರು ಕೂಡ ಸಾಮೂಹಿಕ ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಆಪ್ತರ ಜೊತೆ ಚರ್ಚೆಯನ್ನ ಮಾಡಿದ್ರು ರಾಮಲಿಂಗಾರೆಡ್ಡಿ ಅವರು. ಆಪ್ತರ ಜೊತೆ ಚರ್ಚೆ ಬಳಿಕ
ತಮಿಳುನಾಡಿನತ್ತ ರಾಮಲಿಂಗಾರೆಡ್ಡಿ ಅವರು ಹೋಗ್ತಾ ಇದ್ದಾರೆ ಅಂತ ಹೇಳಲಾಗ್ತದೆ. ಮೊಬೈಲ್ ಸ್ವಿಚ್ ಆಫ್ ಮಾಡಿ ತೆರಳಿರುವಂಥದ್ದು ರಾಮಲಿಂಗಾರೆಡ್ಡಿ ಅವರು. ತಮಿಳುನಾಡು ಹತ್ರ ಹೋಗೋದಾದ್ರೆ ಆ ಟೋಲ್ ಹತ್ರ ಹೋದಾಗ ಗೊತ್ತಾಗುತ್ತೆ. ಆ ಟೋಲಲ್ಲಿ CCTV ಎಲ್ಲ ಇರ್ತಾವಲ್ಲ, ಅಲ್ಲೇನಾದರೂ ಹೋದ್ರೆ ಗೊತ್ತಾಗುತ್ತೆ. ಅಥವಾ ಅವರದ್ದೇ ಫಾರ್ಮ್ ಹೌಸ್ಗಳೆಲ್ಲ ಇದಾವೆ, ಅಲ್ಲೇನಾದರೂ ಹೋಗಿದ್ದಾರಾ ಗೊತ್ತಿಲ್ಲ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನ್ ಪಟೇಲ್, ಈಗ ಅವರ ಬೆಂಬಲಿಗರು ಕೂಡ ಸಾಮೂಹಿಕ ರಾಜೀನಾಮೆ ಕೊಡುವ ಮುಖಾಂತರ ಮತ್ತೊಂದು ಒತ್ತಡ ತಂತ್ರದ ಭಾಗನ ಇದು ಕೂಡ. ಖಂಡಿತವಾಗಿಯೂ ಪೃಥ್ವಿ, ಇದೀಗ ರಾಮಲಿಂಗಾರೆಡ್ಡಿ ಅವರು ಕರ್ನಾಟಕ ಬಿಟ್ಟು ಇದೀಗ ತಮಿಳುನಾಡಿನತ್ತ ಹೊರಟಿರ್ತಕ್ಕಂಥದ್ದು. ಯಾಕಂತೇಳಿದ್ರೆ ಸಂಜೆ CM DK ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಭೇಟಿಯಾಗಿ ಮನವೊಲಿಕೆ ಪ್ರಯತ್ನವನ್ನು ಮಾಡಲಿಕ್ಕೆ ಮುಂದಾಗಿದ್ದರು. ಜೊತೆಗೆ ಸ್ವತಃ ರಾಹುಲ್ ಗಾಂಧಿಯವರು ಕೂಡ ಸುರ್ಜೇವಾಲ್ರವರಿಗೆ ರಾಮಲಿಂಗಾರೆಡ್ಡಿಯವರಿಗೆ ಮನವೊಲಿಕೆ ಮಾಡುವಂಥ ಸೂಚನೆಯನ್ನು ಕೊಟ್ಟಿದ್ದರು. ಒಂದು ಹಂತದ ಮನವೊಲಿಕೆಯನ್ನು ಮಾಡಿ ಒಂದು ವೇಳೆ ಒಪ್ಪದೇ ಇದ್ದರೆ ರಾಜೀನಾಮೆಯನ್ನು ಅಂಗೀಕರಿಸಿ ಅಂತೇಳಿ ಖಡಕ್ಕಾಗಿ ಸೂಚನೆ ಕೊಟ್ಟರು. ಇಬ್ಬರು ನಾಯಕರುಗಳು ಇವತ್ತು ಸಂಜೆ ನಾಮಪತ್ರ ಸಲ್ಲಿಕೆ ಮುಗಿದ ನಂತರ ರಾಮಲಿಂಗಾರೆಡ್ಡಿಯವರನ್ನ ಜೊತೆ ಭೇಟಿಯಾಗಿ ಮಾತುಕತೆ ಮಾಡಲಿಕ್ಕೆ ಮತ್ತು ಮನವೊಲಿಕೆಗೆ ಮುಂದಾಗಿದ್ದರು. ಮನವೊಲಿಕೆಯ ನಡುವೆ ಇದೀಗ ತನ್ನ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಇದೀಗ ರಾಮಲಿಂಗಾರೆಡ್ಡಿಯವರು ತಮಿಳುನಾಡತ್ತ ಪ್ರಯಾಣ ಬೆಳೆಸಿರ್ತಕ್ಕಂಥ, ಆ ಮುಖಾಂತರ ನಾಯಕರನ್ನ ಭೇಟಿಗೆ ನಿರಾಕರಿಸಿರ್ತಕ್ಕಂಥದ್ದು ಮತ್ತು ಮೊಬೈಲನ್ನು ಕೂಡ ಸ್ವಿಚ್ ಆಫ್ ಮಾಡಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ರಾಮಲಿಂಗಾರೆಡ್ಡಿಯವರ ನೂರಾರು ಬೆಂಬಲಿಗರು ಕೂಡ ಇದೀಗ ಸಾಮೂಹಿಕ ರಾಜೀನಾಮೆಯನ್ನು ಸಲ್ಲಿಸಿರ್ತಕ್ಕಂಥದ್ದು. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ರಾಜೀನಾಮೆ ಪತ್ರವನ್ನು ಕೂಡ ಕಳಿಸಿರ್ತಕ್ಕಂಥದ್ದು. ಒಂದು ಕಡೆ ಅಲ್ಲೊಂದು ಕಡೆ ಇನ್ನು ಆಗಸ್ಟ್ 30 GBA ಚುನಾವಣೆ ಮಾಡಬೇಕಂತೇಳಿ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಭಾಳಷ್ಟು ಪ್ರಭಾವಿ ನಾಯಕರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿಯವರು GBA ಚುನಾವಣೆಗೆ ಇವರ ರಾಜೀನಾಮೆ ಎಲ್ಲ ಒಂದು ಕಡೆ ಮುಳುವಾಗುತ್ತೆಂಬ ಆತಂಕ ಕೂಡ ಮುಖ್ಯಮಂತ್ರಿ ಸೇರಿದಂತೆ ಪ್ರದೇಶ ಕಾಂಗ್ರೆಸ್ ಸಮಿತಿಗೂ ಕೂಡ ಆತಂಕ ಎದುರಾಗಿರ್ತಕ್ಕಂಥದ್ದು. ಯಾಕಂತೇಳಿದ್ರೆ ಬೆಂಗಳೂರಿನಲ್ಲಿ ತನ್ನದೇ ಆದ ಹಿಡಿತ ಹೊಂದಿರತಕ್ಕಂಥ ರಾಮಲಿಂಗಾರೆಡ್ಡಿಯವರು ಚುನಾವಣಾ ಸಂದರ್ಭದಲ್ಲಿ ಏನಾದರೂ ಕೈ ಕೊಟ್ಟರೆ ಒಂದು ಕಡೆ ಕಾಂಗ್ರೆಸ್ಗೆ ಅತಿ ದೊಡ್ಡ ಹಿನ್ನಡೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಈಗಾಗಲೇ 5 ಪಾಲಿಕೆಗಳಲ್ಲಿ ಸರ್ವೆ ಪ್ರಕಾರ 1 ಅಥವಾ 2 ಗೆಲ್ಲುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಈಗಾಗಲೇ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದರಿಂದ ಅನಿವಾರ್ಯವಾಗಿ 3 ಅಥವಾ 4 ಪಾಲಿಕೆಗಳನ್ನು ಗೆಲ್ಲುವಂಥ ಸ್ಥಿತಿ ಅನಿವಾರ್ಯತೆ ಎದುರಾಗಿರ್ತಕ್ಕಂಥದ್ದು. ಆದರೆ ಇಂಥ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿಯವರ ಸಹಾಯ ಮತ್ತು ಸಹಕಾರ ಅತ್ಯಗತ್ಯ ಆಗಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲೇ ರಾಮಲಿಂಗಾರೆಡ್ಡಿಯವರ ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ಅವರ ಮುನಿಸು ಎಲ್ಲೊಂದು ಕಡೆ ಮುಂಬರಲಿರ್ತಕ್ಕಂಥ GBA ಚುನಾವಣೆಯವರು ಕೂಡ ಮುಂದುವರೆದರೆ ಅದು ಕಾಂಗ್ರೆಸ್ಗೆ ಬೆಂಗಳೂರಿನಲ್ಲಿ ಅತಿ ದೊಡ್ಡ ಹೊಡೆತ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ರಾಮಲಿಂಗಾರೆಡ್ಡಿ ಮನವೊಲಿಕೆಗೆ DK ಶಿವಕುಮಾರ್ ಕೂಡ ಮುಂದಾಗಿರ್ತಕ್ಕಂಥದ್ದು ಮತ್ತು ರಾಹುಲ್ ಗಾಂಧಿ ಕೂಡ ಸುರ್ಜೇವಾಲ್ರಿಗೆ ಮನವೊಲಿಕೆ ಮಾಡುವಂತೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೆ ರಾಮಲಿಂಗಾರೆಡ್ಡಿಯವರು ತಮ್ಮ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಇದೀಗ ತಮಿಳುನಾಡತ್ತ ಹೊರಟಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಯಾವುದೇ ಸಂಧಾನ ಸಭೆ ಅಥವಾ ಮನವೊಲಿಕೆಗೆ ಎಲ್ಲೊಂದು ಕಡೆ ಬಗ್ಗದೇ ಇರೋ ಕಾರಣಕ್ಕಾಗಿ ಅನಿವಾರ್ಯವಾಗಿ ರಾಮಲಿಂಗಾರೆಡ್ಡಿಯವರು ಎಲ್ಲೊಂದು ಕಡೆ ಮಾತುಕತೆಯನ್ನು ಮಾಡಿದರೆ ಬೇರೆ ರೀತಿಯ ಸಂದೇಶ ಹೋಗುತ್ತೆ. ಬ್ಲಾಕ್ ಮೇಲ್ ಮಾಡಿ ಅಧಿಕಾರವನ್ನು ಪಡೆದುಕೊಂಡು ಅಥವಾ ಬೇರೆ ಖಾತೆಯನ್ನು ಪಡೆದುಕೊಂಡ್ರೆ ಎಂಬ ಸಂದೇಶ ರವಾನೆ ಆಗುತ್ತೆ. ಹಾಗಾಗಿ ಇದರಿಂದ ತನ್ನ ಇಮೇಜ್ಗೂ ಕೂಡ ಧಕ್ಕೆ ಆಗುತ್ತೆ ಎಂಬ ಕಾರಣಕ್ಕಾಗಿ ತನ್ನ ಬೆಂಬಲಿಗರು ಕೂಡ ಯಾವುದೇ ಕಾರಣಕ್ಕೂ ಪ್ರತಿಭಟನೆಯನ್ನು ಮಾಡಬೇಡಿ, ಯಾವುದೇ ರೀತಿ ಪ್ರತಿಭಟನೆ ಮಾಡಿ ನಾನು ಪಕ್ಷದ ಕಾರ್ಯಕರ್ತನಾಗಿ ಶಾಸಕನಾಗಿ ಮುಂದುವರಿತೀನಿ, ಹಾಗಾಗಿ ಮತ್ತು ಯಾವುದೇ ಕಾರಣಕ್ಕೂ ಮತ್ತೆ ನಾನು ಸಚಿವ ಸ್ಥಾನ ಪಡೆಯಲ್ಲ ಅಂತೇಳಿ ಈಗಾಗಲೇ ತಿಳಿಸಿ ಹೊರಟಿರ್ತಕ್ಕಂಥದ್ದು. ಹಾಗಾಗಿ ಇದು ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಸದ್ಯಕ್ಕೆ ರಾಜೀನಾಮೆಯನ್ನು ಅಂಗೀಕಾರ ಮಾಡಿದರೂ ಕೂಡ ಮುಂಬರಲಿರ್ತಕ್ಕಂಥ GBA ಚುನಾವಣೆಯಲ್ಲಿ ರಾಮಲಿಂಗಾರೆಡ್ಡಿ ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಎಕ್ಸಾಕ್ಟ್ಲಿ ಅಟ್ಲೀಸ್ಟ್ 5 ಪಾಲಿಕೆಯಲ್ಲಿ 1-2-3 ಆದ್ರೂ ಗೆಲ್ಲಬೇಕು ಅನ್ನುವಂಥ ನಿರೀಕ್ಷೆಯನ್ನ ಕಾಂಗ್ರೆಸ್ನವರು ಇಟ್ಕೊಂಡಿರುವಂಥದ್ದು. ಈ ಸಂದರ್ಭದಲ್ಲಿ ಅದು ತೊಡಕಾಗಬಹುದಾ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೆಕ್ಸ್ಟ್ ಬುಲೆಟಿನ್ ಪಡ್ಕೊಳ್ತಾ ಹೋಗ್ತೀವಿ.